ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಈ ಒಂದು ತಾಂತ್ರಿಕವಾದಂತ ಒಂದು ವಿಚಾರದಲ್ಲಿ ಒಟ್ಟಾಗಿ ಸೇರಿ ನಾವೆಲ್ಲರೂ ದೇವರ ಒಂದು ನಾಮ ಘನಪಡುವಂತ ರೀತಿಯಲ್ಲಿ ನಾವು ವಾಕ್ಯವನ್ನು ಕೇಳುವಂತ ಒಂದು ಸುಂದರವಾದಂತ ಸಮಯಕ್ಕೆ ಬಂದಿದ್ದೇವೆ. ಈ ಒಂದು ಕೂಟವನ್ನು ನಾವು ಪ್ರಾರ್ಥನೆಯಿಂದ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರತಾಪ್ ಬ್ರದರ್, ದಯವಿಟ್ಟು ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಸದಾಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರ. ಈ ಸಂಜೆಯ ವೇಳೆಯಲ್ಲಿ ಇಲ್ಲಿ ಚಿಕ್ಕ ಹಿಂಡಾಗಿ ನಿನ್ನ ವಾಕ್ಯವನ್ನು ಕೇಳುವಂಥ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ತಂದೆ. ವಾಕ್ಯ ಸಂದೇಶವನ್ನು ನೀಡುತ್ತಿರುವಂತಹ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬೇಕಾದಂಥ ಆರೋಗ್ಯ, ಭಾಗ್ಯ, ಬಲ, ಶಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ವಾಕ್ಯಕ್ಕಾಗಿ ಬಂದಿರುವ ನಿಮ್ಮ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಈ ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡಬೇಕಾಗಿ ಬೇಡುತ್ತಾ, ಈ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು, ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿ ದೇವರ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆಯಿಂದ ನಾವು ಬೆಳಗಿನಿಂದ ಸಂಜೆವರೆಗೂ ದೇವರು ನಮ್ಮನ್ನ ಪೋಷಿಸಿ ಬಲಪಡಿಸಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಮ್ಮನ್ನು ಆಶೀರ್ವದಿಸಿ ಈ ಒಂದು ಸಂಜೆ ವೇಳೆಯಲ್ಲಿ ಅವರ ಮಗನ ಒಂದು ಕುರಿತಾದಂತ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಭಾಗನ ನಾವು ನೋಡುವಂತವರಾಗಿದ್ದೀವಿ. ನಿಮ್ನೆಲ್ಲರನ್ನು ಸ್ವಾಗತಿಸುವಂತವನಾಗಿದ್ದೇನೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಯರು ಬೈಬಲ್ನ ಮತ್ತೆ ಟೆಕ್ಸ್ಟ್ ಬುಕ್ ನ ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ 92 ಈ ಒಂದು ಅಧ್ಯಾಯನ ಓದಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ಸುವಾರ್ಥ ಯುಗದ ಹೊಸ ವ್ಯವಸ್ಥೆಗೆ ಸೇರಿದವರಾದ ನಾವು ಅದರ ಸೌಭಾಗ್ಯ ಸದಾವಕಾಶಗಳನ್ನು ಎಷ್ಟೋ ಹೆಚ್ಚಾದ ಬೆಲೆ ಉಳ್ಳದೆಂದು ಎಣಿಸಿ ದೇವರು ನಮ್ಮನ್ನು ಕರೆದಿದ್ದನ್ನು ಮತ್ತು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳಲು ಮತ್ತಷ್ಟು ಪ್ರಯಾಸ ಪಡೋಣ. 2 ಪೇತ್ರ 1ನೇ ಅಧ್ಯಾಯ 4-11 ವಚನಗಳು. ಸೇವಕರ ಮನೆತನವಾಗಲು ಭೂಲೋಕ ಸಂಬಂಧವಾದ ಕರೆಗೆ ಕರೆಯಲ್ಪಟ್ಟವರು ಸ್ಥಾನಿಕನಾದ ಯೋಹಾನನು ಮಾಡಿದಂತೆ ಕರ್ತನ ಸೇವೆಯಲ್ಲಿ ಆಸಕ್ತಿಯಿಂದ ನಿರತರಾಗಿದ್ದು ವಿವೇಕಪೂರ್ವಕವಾಗಿ ನಂಬಿಗಸ್ತರಾಗಿರಲು ಇನ್ನೂ ಬಹು ಅಧಿಕವಾದ ಸೌಭಾಗ್ಯ ಹೊಂದಿದವರಾದ ನಾವು ಇನ್ನೂ ಎಷ್ಟು ಹೆಚ್ಚಿನ ಆಸಕ್ತಿಯಿಂದ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬಳಸುವವರಾಗಬೇಕು. ನೀವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಬೇಕಲ್ಲ. ಈ ಉನ್ನತ ಸ್ಥಾನದ ಕರೆಯು, ಅಂದರೆ ಈ ಪರಲೋಕ ಸಂಬಂಧವಾದ ಕರೆಯು, ಬಹು ವಿಶೇಷವಾಗಿಯೂ ಮತ್ತು ಅತಿ ಸೀಮಿತವಾಗಿಯೂ ಇರುವ ಕರೆಯುವಿಕೆಯಾಗಿದ್ದು ಶೀಘ್ರದಲ್ಲಿ ಕೊನೆಗೊಳ್ಳುವುದು ಮತ್ತು ದೈವ ಪ್ರಕಟಣೆಗಳು ಸೂಚಿಸಿರುವಂತೆ ಇದನ್ನು ಮತ್ತೊಮ್ಮೆ ನೀಡಲಾಗುವುದಿಲ್ಲವೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ವಿಷಯವು ಹೀಗಿರುವಲ್ಲಿ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಬ್ರಿಯ 12ನೇ ಅಧ್ಯಾಯ 1ನೇ ವಚನ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ವಾರ ಯೋಹಾನನ ಒಂದು ಕುರಿತಾದಂತ ಒಂದು ಸಂಗತಿನ ನಾವು ನೋಡಿದ್ವಿ. ಯೋಹಾನ ಸ್ಥಾನಿಕ ಅಂತ ಯೋಹಾನ ಇದಾರಲ್ಲ, ಇವರು ತುಂಬಾ ವಿಶೇಷವಾದಂತ ವ್ಯಕ್ತಿ ಆತ್ಮೀಯರೇ. ಇವ್ರನ್ನ ಯಾವ ರೀತಿ ನಮ್ಗೆ ಸತ್ಯವೇದ ಬಿಂಬಿಸಿದೆ ಅಂತಂದ್ರೆ, ಪ್ರವಾದಿಗಳಿಗಿಂತ ಹೆಚ್ಚಿನವರು. ಅಂದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಮೂಲವಾಗಿ ಪ್ರವಾದಿಗಳ ಮುಖಾಂತರ ಇಡೀ ಇಸ್ರೇಲ್ನ ಎಚ್ಚರಿಸ್ತಾ ಇದ್ರು.
ಆ ಒಂದು ಇಸ್ರೇಲ್ ಜನಾಂಗವನ್ನು ಎಚ್ಚರಿಸಲಿಕ್ಕೆ ಪ್ರಮುಖವಾದಂತ ಒಂದು ಪ್ರವಾದಿ, ಕೊನೆಯ ಪ್ರವಾದಿಯಾಗಿ ಬಂದಂತ ವ್ಯಕ್ತಿನೇ ಸ್ಥಾನಿಕರಂತ ಯೋಹಾನ ಪ್ರಿಯರೇ. ಈ ಯೋಹಾನ ಅವರು ಏನ್ ಮಾಡಿದ್ರು ಅಂದ್ರೆ ಹೆಚ್ಚು ಕಮ್ಮಿ ಎಷ್ಟು ವರ್ಷ ಸೇವೆ ಮಾಡಿದ್ರು ಅಂದ್ರೆ ಸತತ 1 ವರ್ಷಗಳ ಕಾಲ ದೇವರ ಒಂದು ಸುವಾರ್ತೆಯ ಕೆಲಸನ ಮಾಡಿದ್ರು ಆತ್ಮೀಯರೇ. ಅದರ ಅಡವಿಯಲ್ಲಿ ಇದ್ದಿದ್ದೇ ಬೇರೆ ಪ್ರಿಯರೇ, ಅಡವಿಲಿ ಎಲ್ಲಾ ರೀತಿಯಲ್ಲೂ ಕೂಡ ಇದ್ರು. ಬಟ್ ಕರ್ತನ ದಾರಿಯನ್ನು ನೆಟ್ಟಿಗೆ ಮಾಡೋದು, ಪರಲೋಕ ರಾಜ್ಯದ ಒಂದು ಮಾರ್ಗ ತೆರೆಯಲ್ಪಟ್ಟಿದೆ ಅಂತ ಹೇಳುವಂತ ಒಂದು ಸಂಗತಿನ ಹೇಳ್ಕೊಂಡು ಬಂದಿರುವಂತ ವ್ಯಕ್ತಿ ಹೆಚ್ಚು ಕಮ್ಮಿ 1 ವರ್ಷಗಳ ಕಾಲ ಮಾಡಿದ್ರು. ಇದು ಒಂದು ಕೆಲವೊಂದು ವಿಚಾರಗಳನ್ನ ನಾವು ನೋಡಿದ್ರೆ ನಮ್ಗೆ ಅರ್ಥವಾಗುತ್ತೆ. ಇವರು ನಮ್ಗೆ ಏನ್ ಎಚ್ಚರಿಕೆ ಮಾತನ್ನ ಕೊಡ್ತಾ ಇದಾರೆ ಅಂತಂದ್ರೆ, ನಾವು ಸುವಾರ್ತೆ ಯುಗದಲ್ಲಿ ನಾವ್ ಇದೀವಿ. ಹೊಸದಾಗಿರುವಂತ ಒಂದು ವಿಶೇಷವಾದಂತ ಜನಾಂಗವಾಗಿ ನಾವು ಮಾಡಿದೀವಿ ಪ್ರಿಯರೇ, ಇದೀವಿ. ಈಗಿರ್ಬೇಕಾದ್ರೆ ನಮ್ಗೆ ದೇವರು ನಮ್ಮನ್ನು ಕರೆದನು ಮತ್ತು ಅಂದುಕೊಂಡಂತೆ ನಾವು ದೃಢವಾಗಿ ಪ್ರಾಮಾಣಿಕತೆಯಿಂದ ಇರ್ಬೇಕಂತೆ. ಅಂದ್ರೆ ದೇವ್ರೇ ನಮ್ಮನ್ನ ಕರೆದಿರೋದು ಪ್ರಿಯರೇ, ನಾವು ದೇವ್ರನ್ನ ಆತ್ಕೊಂಡು ಹೋಗಿಲ್ಲ. ದೇವರು ನಮ್ಮನ್ನ ಆರಿಸಿ ತೆಗ್ದಿದ್ದಾರೆ. ಹಾಗಿರೋದ್ರಿಂದ ನಮ್ಮಲ್ಲಿ ಹಲವಾರು ಸೇವಕರ ಮನೋಭಾವದಿಂದ ಇರುವಂತ ರೀತಿ ಇರ್ಬೇಕಂತೆ. ಯಾವ ಒಂದು ಗುಣಗಳು ನಮ್ಮಲ್ಲಿ ಇರ್ಬೇಕು ಇಲ್ಲಿ ನೋಡಿ, ಬೈಬಲ್ ನಲ್ಲಿ ಹೇಳ್ತಾರೆ ನೋಡಿ. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ ಓದಿ. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಸೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಿರಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಾವು ಲೋಕದಲ್ಲಿ ಇದೀವಿ. ನಮ್ಗೆ ದುರಾಶೆ ಬರಬಾರ್ದು, ಕೆಟ್ಟದ್ದನ್ನ ನಾವು ತಪ್ಪಿಸ್ಕೊಂಡಿರ್ಬೇಕು, ಧೈರ್ಯವಾಗಿರ್ಬೇಕು, ಮತ್ತೆ ದೇವರಿಗೆ ಅವಲಂಬಿಸುವಂತ ಒಂದು ಗುಣಲಕ್ಷಣಗಳನ್ನ, ಅಂದ್ರೆ ದೈವಿಕವಾದಂತ ಗುಣಗಳಿಗೆ ಹೋಲಿಸುವಂತ ಒಂದು ಒಳ್ಳೆ ಗುಣಲಕ್ಷಣಗಳನ್ನ ನಾವು ಪಡ್ಕೊಂಡು ಆ ರೀತಿ ಇರ್ಬೇಕಂತೆ ಪ್ರಿಯರೇ. ಅದಾದ್ಮೇಲೆ 5ನೇ ವಚನ ಓದಿ. ನಮ್ಮಲ್ಲಿ ಇರ್ಬೇಕಾಗಿರೋ ಒಂದು ಕ್ವಾಲಿಟೀಸ್ ಗಳನ್ನ ಹೇಳ್ತಾ ಇರೋದಿಲ್ಲಿ. 5ನೇ ವಚನ ಓದಿ. ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿ ಉಳ್ಳವರಾಗಿ ನಮಗಿರುವ ನಂಬಿಕೆಗೆ ಸದ್ಗುಣಕ್ಕೆ, ಜ್ಞಾನವನ್ನು ಜ್ಞಾನಕ್ಕೆ, ದಮೆಯನ್ನು ದಮೆಗೆ, ತಾಳ್ಮೆಗೆ, ಭಕ್ತಿಗೆ, ಸಹೋದರ ಸಹಾಯಕ್ಕೆ, ಪ್ರೀತಿಯನ್ನು ಕೂಡಿಸಿರಿ. ಥ್ಯಾಂಕ್ ಯು. ನೋಡಿ, ನಮ್ಗೆ ಏನೇನ್ ಇರ್ಬೇಕು ಅಂತ ನಾವು ನೋಡುವಾಗ ಪೂರ್ಣ ಆಸಕ್ತಿಯಿಂದ ನಮ್ಗೆ ಏನ್ ನಂಬಿಕೆ ಇರ್ಬೇಕು, ಸದ್ಗುಣ ಅನ್ನೋದಿರ್ಬೇಕು, ಜ್ಞಾನ, ಅದರಲ್ಲಿ ಜ್ಞಾನ, ದಮೆ ಅನ್ನೋದಿರ್ಬೇಕು, ತಾಳ್ಮೆ ಅನ್ನೋದಿರ್ಬೇಕು, ಭಕ್ತಿ ಅನ್ನೋದಿರ್ಬೇಕು, ಸಹೋದರರ ಒಂದು ಪ್ರೀತಿ ಅನ್ನೋದನ್ನ ಕೂಡ್ಕೊಂಡಿರ್ಬೇಕು ಪ್ರಿಯರೇ. ಇಷ್ಟೆಲ್ಲ ಆ ಒಂದು ಗುಣಗಳಿದ್ರೇನೆ ಆ ದೈವಿಕವಾದಂತ ಗುಣಗಳಿಗೆ ಸೂಟೇಬಲ್ ಆಗೋದಕ್ಕೆ ಸಾಧ್ಯ ಅನ್ಬಿಟ್ಟು ನಮ್ಗೆ ಮತ್ತೆ ಕಿವಿ ಮಾತಾಡ್ತಾ ಇದ್ದಾರೆ. ಮತ್ತೆ ನೋಡಿ 8ನೇ ವಚನ ಓದಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರೋ ನಿಷ್ಫಲರೋ ಆಗದಂತೆ ಮಾಡುತ್ತವೆ. ನೋಡಿ, ಇಂಥ ವಿಚಾರಗಳೆಲ್ಲ ಇದೆಯಲ್ಲ, ಇದ್ರಲ್ಲೆಲ್ಲ ನಾವು ಒಂದೊಳ್ಳೆ ಪ್ರಾಮಾಣಿಕತೆಯಿಂದ ಒಂದೊಳ್ಳೆ ರೀತಿಯಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಒಂದೊಳ್ಳೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ನಾವು ಪರಿಶ್ರಮ ಪಟ್ಟು ಪಡ್ಕೊಂಡು ಬಂದ್ವಿ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಆಲಸ್ಯ ಅನ್ನೋದೇ ಇರೋದಿಲ್ಲ. ನಾವು ದೇವರ ಒಂದು ಭಯ ಭಕ್ತಿಯಿಂದ ಇರೋದಕ್ಕೆ ಸಾಧ್ಯವಾಗಿರುತ್ತಂತೆ. 9ನೇ ವಚನ ಓದಿ. ಇವುಗಳೆಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳ ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ನೋಡ್ತಾರ, ಇಂತ ಎಲ್ಲ ವಿಚಾರಗಳನ್ನ ಇಟ್ಕೊಂಡಿಲ್ಲ, ಅಭಿವೃದ್ಧಿ ಪಡಿಸ್ಕೊಂಡಿಲ್ಲ, ಅದ್ರ ಪ್ರಕಾರ ನಡೀತಾ ಇಲ್ಲ ಅನ್ನೋರು ಏನಾಗಿದ್ದಾರೆ ಅಂತಂದ್ರೆ ಕುರುಡರಾಗ್ಬಿಟ್ಟಿದ್ದಾರೆ. ಕುರುಡರು ಅಂದ್ರೆ ಯಾರು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಲೋಕದ ಜನರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಲೌಕಿಕವಾದಂತ ಜನರಿಗೆ ಏನ್ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ ಸೈತಾನು ಆ ಒಂದು ಮಂಕತನವನ್ನ ತಂದ್ಬಿಟ್ಟಿದ್ದಾನೆ. ಅದೇ ರೀತಿ ಕುರುಡತನ,
ದೇವರ ಮೇಲೆ ಇರುವಂತ ಒಂದು ನಂಬಿಕೆಯನ್ನು ಇಲ್ಲದೆ ಇರುವಂತ ಒಂದು ಜನಾಂಗವಾಗಿ ಇದ್ದು ಬಿಡ್ತಾರೆ ಪ್ರಿಯರೇ. ಇಂಥ ಒಂದು ದುರಸ್ವಸ್ಥೆಯಲ್ಲಿ ನಾವಿರಬಾರ್ದು ಅಂತಂದ್ರೆ ನಮ್ಗೆ ಮೇಲ್ಕಂಡಿರುವಂತ ಎಲ್ಲಾ ವಿಚಾರಗಳನ್ನು ಆಸಕ್ತಿ ಪೂರ್ವಕವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಶ್ರಮೆ ಪಟ್ಟು ಆ ಒಂದು ಗುಣಗಳನ್ನ ಅಭಿವೃದ್ಧಿ ಪಡಿಸ್ಕೋಬೇಕು ಪ್ರಿಯರೇ. ನೆಕ್ಸ್ಟ್ 10 ಮತ್ತೆ 11ನೇ ವಚನ ಓದ್ಬಿಡಿ ಸಿಸ್ಟರ್. ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಎಲ್ಲಾ ವಿಚಾರಗಳನ್ನ ನಮ್ಗೆ ಹೋಲಿಕೆಯಾಗಿ ಪೇತ್ರರು ನಮ್ಗೆ ಹೇಳ್ತಾ ಇದ್ದಾರೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ನಾನಿಕನಂತ ಯೋಹಾನದಲ್ಲಿರುವಂತ ಒಂದು ಮನದಾಳದ ಒಂದು ಸಂಗತಿಗಳನ್ನ ಪೇತ್ರರು ನಮ್ಗೆ ಡಿಕೋಡ್ ಮಾಡಿ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರ. ಇದನ್ನ ಅರ್ತಿರುವಂತ ನಾವು ನಮ್ಮ ಹಿರಿಯ ಸಹೋದರ ಅಂತ ರಸಲ್ ಬ್ರದರ್ ಅವರು ಒಂದು ಲೇಖನೆಯಲ್ಲಿ ಹೇಳಿರೋ ಪ್ರಕಾರ ನಮ್ಮ ಒಂದು ರಕ್ಷಣೆಗೆ ನಾವೇ ಜವಾಬ್ದಾರಿಯಾಗಿ ಇದ್ಕೊಂಡು ಅದನ್ನ ನಿರಾಕರಿಸದೆ ನಿರಂತರವಾದಂತ ಒಂದು ಪ್ರಯತ್ನಗಳಿಂದ ನಾವು ಆ ಒಂದು ಪದವಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕು. ನೋಡಿ, ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ. ನೆಕ್ಸ್ಟ್ ನಮ್ಗೆ ಯೇಸು ಕ್ರಿಸ್ತ ತನ್ನ ಒಂದು 30ನೇ ಒಂದು ವಯಸ್ಸಿನಲ್ಲಿ ಗಲಿಲಾಯದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ನಮ್ಗೆ ಮತ್ತಾಯ 11ನೇ ಅಧ್ಯಾಯ 20ನೇ ವಚನದಿಂದ 30ನೇ ವಚನದವರೆಗೂ ಕೂಡ ಬರೆದಿದ್ದಾರೆ. ಇದನ್ನು ಕೂಡ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಬೇರೆ ಯಾರಾದ್ರೂ ಓದ್ತೀರಾ? ಮತ್ತಾಯ 11ನೇ ಅಧ್ಯಾಯ 20ರಿಂದ 30. ಓದ್ಬೇಕಾ ಬ್ರದರ್? ಓದಿ ಸಿಸ್ಟರ್, ನಿಮ್ ಕಷ್ಟ. ಆನಂತರ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳವರು ಮನಸಾಂತರ ಪಡಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಏಕೆಂದರೆ, ಅಯ್ಯೋ ಕೊರಾಜೀನೆ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿನವರು ಎಂದೋ ಗೋಣಿತಟ್ಟು ಸುತ್ತಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಮನಸಾಂತರ ಪಡುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಹೆಚ್ಚು ಸಹನೀಯವಾಗಿರುವುದು. ಎಲೈ ಕಪೆರ್ನೌಮೆ, ನೀನು ಪರಲೋಕಕ್ಕೇರುವೆ ಎಂದು ನೆನೆಸುತ್ತೀಯೋ? ಇಲ್ಲ, ಪಾತಾಳಕ್ಕೆ ಇಳಿಯುವೆ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೆ ಉಳಿದಿರುತ್ತಿತ್ತು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಸಹನೀಯವಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಅದೇ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕದ ಭೂಲೋಕದ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ವಿಷಯಗಳನ್ನು ಮರೆಮಾಡಿ ಚಿಕ್ಕ ಮಕ್ಕಳಿಗೆ ಅದನ್ನು ಪ್ರಕಟಪಡಿಸಿರುವಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋಚಿತು. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸುವುದಕ್ಕೆ ಇಚ್ಛಿಸುತ್ತಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ. ಎಲೈ ಕಷ್ಟಪಡುವವರೇ, ಹೊರತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಹೃದಯನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಏಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಆಗಿದೆ ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡ್ತಾ ಇದ್ವಿ. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ, ಒಂದು ಕಾರೋಜಿನ್ ಮತ್ ಬೆತ್ಲೈ ಅನ್ನೋ ಒಂದು ಊರಿನಲ್ಲಿ ಹೋಗಿದ್ದಾರೆ ಯೇಸು ಕ್ರಿಸ್ತರು. ಅದು ಎಲ್ಲಿ ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಗಲಿಲಾಯದ ಒಂದು ಸ್ಥಳದಲ್ಲಿ ಇರುವಂತ ಒಂದು ಪ್ರಾಂತ್ಯರಿ. ಅಲ್ಲಿರುವಂತ ಜನರುಗಳನ್ನ ನೋಡಿ, ಅಲ್ಲಿರುವಂತ ಜನರುಗಳ ಮಧ್ಯದಲ್ಲಿ ಬೇರೆ ಒಂದು ಒಡನಾಟಗಳನ್ನ ತೋರಿಸಿ, ಅಲ್ಲಿರುವಂತ ಒಂದು ವಿಶೇಷವಾದಂತ ಒಂದು ಜನರನ್ನ ಒಂದು ಬಲಹೀನತೆನ ಯೇಸು ಕ್ರಿಸ್ತರು ಅರ್ಥ ಮಾಡ್ಕೋತಾರೆ. ಏನದು ಬಲಹೀನತೆ ಅಂತಂದ್ರೆ, ಅವರು ನಂಬಿಕೆನೇ ಇಲ್ಲ, ದೇವ್ರ ಮೇಲೆ ಆಗ್ಲಿ ಕ್ರಿಸ್ತನ ಒಂದು ಮಾತಿನ ಮೇಲೆ ನಂಬಿಕೆನೇ ಇರ್ಲಿಲ್ಲ.
ಈ ಒಂದು ಜನಾಂಗನ ನೋಡಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅಯ್ಯೋ ಏನ್ ಈ ತರ ಆಗ್ಬಿಟ್ಟಿದೀರಲ್ಲ, ನೀವೆಲ್ಲ ನನ್ನ ಹತ್ರ ಬನ್ನಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ತಿಳುವಳಿಕೆ, ಒಂದು ಒಳ್ಳೆ ರೀತಿಯ ಒಂದು ಸಂಭಾಷಣೆಗಳು, ಮತ್ತೆ ಒಂದು ವಿಚಾರಗಳನ್ನೆಲ್ಲಾನು ಕೂಡ ತಿಳಿಸ್ತಾರೆ. ತಿಳಿಸಾದ ನಂತರ ಅಲ್ಲಿ ಇದ್ದಂತವ್ರಿಗೆಲ್ರಿಗೂನು ಕೂಡ ಪರಲೋಕದ ತಂದೆಯ ದೇವರ ಒಡೆಯನು ಅನ್ನೋ ರೀತಿಯಲ್ಲಿ, ಅಂದ್ರೆ ಯಾವ ರೀತಿ ಒಂದು ತಂದೆಯ ದೇವರ ಒಂದು ವಿಶೇಷವಾದಂತ ಒಂದು ಜ್ಞಾನ, ಬುದ್ಧಿ, ಮಾತು ಮತ್ತೆ ಸಂಗತಿಗಳನ್ನೆಲ್ಲ ತಿಳಿಸಿ ತಂದೆಯ ಒಂದು ಸಂಗತಿಗಳನ್ನ ಅಲ್ಲಿ ಎಲ್ಲರ ಮಧ್ಯದಲ್ಲಿ ಹಂಚ್ತಾ ಇದ್ದಾರೆ ಪ್ರಿಯರೇ. ಆಗ ಅಲ್ಲಿದ್ದಂತ ಜನರುಗಳಲ್ಲಿ ನಂಬಿಕೆ ಏನಕ್ಕೆ ಕಮ್ಮಿ ಆಯ್ತು, ಯಾಕೆ ಅಂತ ಅವರು ಹುಡುಕ್ದಾಗ ಅವ್ರಿಗೆ ಗೊತ್ತಾಗಿದೆ ಏನಂತಂದ್ರೆ, ಆ ಒಂದು ಜನಾಂಗರು ತುಂಬಾ ಕಷ್ಟ ಪಡ್ತಾ ಇದ್ರು, ತುಂಬಾ ಪ್ರಯಾಸ ಪಡ್ತಾ ಇದ್ರು, ಮತ್ತೆ ಅವರು ಒಂದು ವಿಶ್ರಾಂತಿನೇ ಇರ್ಲಿಲ್ಲ ರೀ. ಅಂತ ಒಂದು ಜನಾಂಗ, ತುಂಬಾ ಕಷ್ಟ ಪಡುವಂತ ಒಂದು ಜನಾಂಗ ಆಗಿದ್ರು. ಅಂತ ಒಂದು ಜನರಿಗೆ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಎಲೆ ಕಷ್ಟ ಪಡೋರೆ ಹೊರತೋರೆ ನೀವೆಲ್ರೂ ನನ್ನ ಬಳಿಗೆ ಬರ್ರಿ, ನಾನು ನಿಮ್ಗೆ ವಿಶ್ರಾಂತಿನ ಕೊಡ್ತೀನಿ ಅನ್ಬಿಟ್ಟು ಅವ್ರಿಗೆ ಮಾತಿನ ಮುಖಾಂತರ ಒಂದ್ ಒಳ್ಳೆ ಒಂದು ವಿಚಾರಗಳನ್ನ ತಿಳಿಸ್ತಾ ಅವರ ಮನಸ್ಸಿನಲ್ಲಿ ನಾಟುವ ರೀತಿ ಸತ್ಯನ ತಿಳಿಸಿ ಪರಲೋಕ ರಾಜ್ಯದ ಒಂದು ವಿಚಾರಗಳನ್ನ ತಿಳಿಸಿದ್ದಾರೆ ಪ್ರಿಯರೇ. ನೋಡಿ, ಯೇಸು ಕ್ರಿಸ್ತರು ಮಾಡಿದಂತ ಒಂದು ವಿಶೇಷವಾದಂತ ಒಂದು ಸುವಾರ್ತೆ ಕಾರ್ಯಗಳೇ ಇದು ಪ್ರಿಯರೇ. ಈಗ ನಾವೆಲ್ಲ ಏನ್ ಮಾಡ್ತೀವಿ, ದುಡುಕಿ ಏನೇನೋ ಮಾತಾಡ್ತೀವಿ, ತಪ್ಪು. ಆದ್ರೆ ಕ್ರಿಸ್ತರು ಅವರಲ್ಲಿದ್ದಂತ ಒಂದು ಬಲಹೀನತೆಗಳನ್ನ ಅರ್ಥ ಮಾಡ್ಕೊಂಡು ಆ ಒಂದು ಬಲಹೀನತೆಗೆ ಸೂಕ್ತವಾದಂತ ಒಂದು ಒಂದು ಔಷಧಿನ ರೀತಿಯಲ್ಲಿ ಅವರಿಗೆ ಕೊಟ್ಟು ಒಂದು ಗುಣನ ಮಾಡಿದ್ದಾರೆ ಪ್ರಿಯರೇ. ನೆಕ್ಸ್ಟ್ ನಾವು ಇನ್ನೊಂದು ವಿಶೇಷವಾದಂತ ಒಂದು ಪಾಠಕ್ಕೆ ನಾವು ನೋಡುವಂತವರಾಗಿರೋಣ. ಸೇಮ್ ಇದೇ ಒಂದು ಪಾಠದ ಒಂದು ಸಂಗತಿಗಳನ್ನೇ ನಮ್ಗೆ ರೀಪ್ರಿಂಟ್ 2623ನಲ್ಲಿ ತಿಳಿಸಿದ್ದಾರೆ. ಇದನ್ನ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡಿ. ಥ್ಯಾಂಕ್ ಯು ಸಿಸ್ಟರ್. ತಿಳುವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ರೀಪ್ರಿಂಟ್ಸ್ ಪುಟ 2623, ಮತ್ತಾಯ 11ನೇ ಅಧ್ಯಾಯ 20-30 ವಚನಗಳು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ತಾನು ಬಹುಕಾಲ ವಿಶೇಷವಾಗಿ ವಾಸವಾಗಿದ್ದ ಕೆಫರ್ನೌಮಿನಲ್ಲಿ ತನ್ನ ಸೇವೆಗೆ ದೊರೆತ ಫಲದ ಬಗ್ಗೆ ಕರ್ತನು ಕೆಲ ನಿರಾಶನಾದಂತೆ ತೋರುತ್ತದೆ. ಕೆಫರ್ನೌಮ್, ಕೊರಾಜಿನ್, ಬೆತ್ಸಾಯಿದ ಈ ಪಟ್ಟಣಗಳ ಜನರಿಗೆ ಯೇಸುವು ಮೆಸ್ಸಿಯನೆಂಬುದಕ್ಕೆ ಮತ್ತು ದೇವರ ಆ ರಾಜ್ಯವನ್ನು ಅವರಿಗೆ ಕೊಡೋಣವಾಗಿರುವುದು ಮುಂತಾದವುಗಳನ್ನು ಹಲವು ಮಹತ್ಕಾರ್ಯಗಳು ಅಲ್ಲದೆ ಹಲವು ಪ್ರಮಾಣಗಳಿಂದ ತೋರ್ಪಡಿಸಲಾಗಿದ್ದಲ್ಲಿ ಅದರಂತೆಯೇ ಅವರು ಇವುಗಳ ವಿಷಯದಲ್ಲಿ ಹೊಣೆಗಾರಿಕೆ ಹೊಂದಿದ್ದರೆಂಬ ಎಚ್ಚರಿಕೆಯ ಮಾತಿನಿಂದ ನಮ್ಮ ಪಾಠವು ಪ್ರಾರಂಭವಾಗುತ್ತದೆ. ಕೆಫರ್ನೌಮು ತನಗೆ ದೊರೆತ ಸೌಭಾಗ್ಯಗಳು ಮತ್ತು ಸದಾವಕಾಶಗಳ ಮೂಲಕವಾಗಿ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಉನ್ನತಕ್ಕೆ ಏರಿಸಲ್ಪಟ್ಟಿತ್ತು ಅಥವಾ ಸಾಂಕೇತಿಕವಾಗಿ ಪರಲೋಕಕ್ಕೆ ಏರಿಸಲ್ಪಟ್ಟಿತ್ತು. ಇದರ ಪರಿಣಾಮವಾಗಿ ಅದು ಅಧಿಕವಾಗಿ ಕೆಳಮಟ್ಟಕ್ಕೆ ಇಳಿಯಲ್ಪಟ್ಟು ಅಂತ್ಯದಲ್ಲಿ ಅದು ಧೂಳಿನ ಮಟ್ಟಕ್ಕೆ ಬಂದು ನಾಶವಾಯಿತು. ಈ ಪಠ್ಯಭಾಗದಲ್ಲಿ ನರಕಕ್ಕೆ ಅಥವಾ ಪಾತಾಳಕ್ಕೆ ಇಳಿಸಲ್ಪಡುವಿ ಎಂಬುದು ಗ್ರೀಕ್ ಭಾಷೆಯಲ್ಲಿನ ಹೇಡ್ಸ್, ಅಂದರೆ ಮರಣದ ಸ್ಥಿತಿಗೆ ಬಂತೆಂಬುದನ್ನು ಸೂಚಿಸುತ್ತದೆ. ಇದು ಯಹೂದ್ಯರು ಮೆಸ್ಸಿಯನನ್ನು ಮತ್ತು ಆತನು ಸ್ಥಾಪಿಸುವುದಾಗಿದ್ದ ರಾಜ್ಯವನ್ನು ಅಂಗೀಕರಿಸುವಲ್ಲಿ ವಿಫಲರಾದುದರ ಫಲವಾಗಿ ಅವರ ಮೇಲೆ ಬಂದಿದ್ದಾಗಿತ್ತು. ಯಹೂದ್ಯರ ಮೇಲೆ ಬಂದ ಸಂಕಟ ಕಾಲದಲ್ಲಿ ಇದು ಖಂಡಿತವಾಗಿಯೂ ನೆರವೇರಲ್ಪಟ್ಟು ಅವರ ರಾಷ್ಟ್ರೀಯತೆಯನ್ನು ನಾಶ ಮಾಡಿತ್ತು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಮ್ಗೆ ಒಂದು ವಿಶೇಷವಾದಂತ ಒಂದು ಸಂಗತಿಗಳನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಕೆಫರ್ನೌಮ್ ಅನ್ನೋ ಒಂದು ಸ್ಥಳ ಏನಾಗಿತ್ತು ಅಂತಂದ್ರೆ, ಒಂದು ವಿಶೇಷವಾದಂತ ಒಂದು ಜನಾಂಗ ಇರುವಂತ ಒಂದು ಸ್ಥಳ. ಆ ಒಂದು ಜನರಲ್ಲಿ ಇರುವಂತ ಒಂದು ಮನಸ್ಥಿತಿ ಮತ್ತೆ ಅವರ ಒಂದು ಸಂಗತಿಗಳನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಇವರು ದೇವರ ಒಂದು ವಿಚಾರದಲ್ಲಿ ತುಂಬಾ ಬಿದ್ದೋದಂತ ಒಂದು ಜನಾಂಗವಾಗಿತ್ತು. ಮತ್ತೆ ಇವರ ಒಂದು ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ, ದೇವರ ಒಂದು ಸಂಕಲ್ಪದಲ್ಲಿ ಒಂದು ಸತ್ತ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ರು.
ಅಂದ್ರೆ ಒಂದು ನಂಬಿಕೆನೇ ಆಗ್ಲಿ, ಒಂದು ವಿಶ್ವಾಸನೇ ಆಗ್ಲಿ, ಒಂದು ದೇವರ ಒಂದು ಮೆಚ್ಚುಗೆ ಆಗೋ ರೀತಿ ನಡ್ಕೊಳ್ಳೋದೇ ಆಗ್ಲಿ, ಒಂದು ಪರಲೋಕದ ರಾಜ್ಯದ ಒಂದು ವಿಚಾರಗಳನ್ನ ತಡ್ಕೊಳ್ಳೋದೇ ಆಗ್ಲಿ, ಇದರಲ್ಲಿ ಅವ್ರು ಯಾರು ಕೂಡ ಒಂದು ಆಸಕ್ತಿ ಪೂರ್ವಕವಾಗಿ ಇರ್ಲಿಲ್ಲ ಪ್ರಿಯರೇ. ಈ ಒಂದು ಜನಾಂಗನ ನೋಡಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಹಲವಾರು ಮೂಲ ಉಪದೇಶಗಳನ್ನೆಲ್ಲ ಕೊಟ್ಟು ಪರಲೋಕಕ್ಕೆ ಏರಿಸಲ್ಪಟ್ಟಂತದನ್ನ ಅನ್ನೋ ಒಂದು ಸಂಗತಿಗಳನ್ನೆಲ್ಲ ಹೇಳಿ ಅವ್ರನ್ನ ತಿಳಿಸ್ತಾರೆ. ಬಟ್ ಅವರು ಈ ರೀತಿ ಇದ್ರೆ ನೀವ್ ಏನಾಗೋಗ್ತೀರಾ ಅನ್ನೋದಕ್ಕೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪಾತಾಳ ಅನ್ನೋ ಒಂದು ಪದನ ಇಲ್ಲಿ ಉಪಯೋಗಿಸ್ತಾರೆ. ಏನಿದು ಪಾತಾಳ ಅಂತ ನಾವು ನೋಡ್ಬೇಕಾದ್ರೆ ಗ್ರೀಕ್ ಭಾಷೆಲಿ ಇದು ಏಡಾಸ್ ಅನ್ಬಿಟ್ಟು ಅಂದ್ರೆ ಏನು ಮರಣದ ಅವಸ್ಥೆ. ಅಂದ್ರೆ ಏನು, ಈಗ ಮರಣಕ್ಕೆ ಹೋಗ್ಬೇಕಾದ್ರೆ ಒಂದ್ ವ್ಯಕ್ತಿ ಏನಾಗಿರ್ತಾನೆ ಅಂತಂದ್ರೆ ಅವ್ನು ಫುಲ್ ಬಲಹೀನತನೇ ಆಗಿರ್ತಾನೆ, ಹೆಚ್ಚು ಕಮ್ಮಿ ಏಜ್ ಆಗಿರುತ್ತೆ, ಮತ್ತೆ ಅವನಲ್ಲಿ ಯಾವುದೇ ಒಂದು ಶಕ್ತಿಗೆ ಅವನ ಒಂದು ಶರೀರ ಬಲವಾಗಿ ನಿಂತ್ಕೊಂಡು ಮಾಡ್ಬೇಕಾಗಿರೋಂತ ಒಂದು ಕೆಲಸ ಚಟುವಟಿಕೆ ಮಾಡದೇ ಇರುವಾಗ್ಲೇ ಅವ್ನ್ ಮರಣಕ್ಕೆ ಹೋಗೋದು. ಅದೇ ತರಾನೇ ಇದು ಯಾವ್ದಕ್ಕೆ ಹೋಲಿಕೆ ಅಂತಂದ್ರೆ ನಮ್ಮಲ್ಲಿ ದೇವರ ಒಂದು ವಿಚಾರವಾದಂತ ಕೆಲಸ ಕಾರ್ಯಗಳನ್ನ ನಾವು ಮಾಡದೇ ಇದ್ದಾಗ ನಾವು ಏನಾಗೋಗ್ತೀವಿ ಅಂತಂದ್ರೆ ಸತ್ತಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಷ್ಟೆಲ್ಲಾ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ನಾವು ಒಂದು ನಾಶನದ ಮಾರ್ಗಕ್ಕೆ ಹೋಗದೆ ಒಂದು ಉತ್ತೇಜನವಾದಂತ ಒಂದು ಮಾರ್ಗದಲ್ಲಿ ಇತ್ಕೊಂಡು ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುವಂತರಾಗಿರೋಣ. ನೆಕ್ಸ್ಟ್ ಪ್ಯಾರ ಯಾರು ಏನ್ ಮಾಡ್ತೀರಾ? ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ನವಿತಾ ಸಿಸ್ಟರ್? ಓಕೆ ಬ್ರದರ್. ಓಕೆ. ಒಡೆಯನು ತೋರಿಸಿಕೊಟ್ಟಂತೆ ಬೆತ್ಸಾಯಿದ ಇಲ್ಲ, ಅದ್ರ ಮೇಲ್ಗಡೆ ಪ್ಯಾರ. ತಾನು ಈ ಪ್ರಕಾರ ಒಟ್ಟಾರೆ ತಿರಸ್ಕರಿಸಲ್ಪಟ್ಟದ್ದಕ್ಕೆ ನಮ್ಮ ಕರ್ತನು ನಿರಾಶನಾದರೂ ತನ್ನನ್ನು ಸಂಪೂರ್ಣವಾಗಿ ಬರಮಾಡಿಕೊಳ್ಳಲಾಗುವುದೆಂಬುದನ್ನು ನಿರೀಕ್ಷಿಸಲು ತನಗೆ ಸಾಧ್ಯವಿರಲಿಲ್ಲ. ಆತನು ಬೇರೊಂದು ಸ್ಥಳದಲ್ಲಿ ತನ್ನ ಶಿಷ್ಯರಿಗೆ ಪ್ರವಾದನ ವಾಕ್ಯಗಳನ್ನು ಉಲ್ಲೇಖಿಸಿ ವಿವರವಾಗಿ ಹೇಳಿರುವಂತೆ ತಾನು ಇಸ್ರಾಯೇಲ್ಯರಿಂದ ತಿರಸ್ಕರಿಸಲ್ಪಡುವೆನೆಂದು ಮತ್ತು ಆ ರಾಜ್ಯದ ಪ್ರಸ್ತಾವನೆಯು ಅವರಿಂದ ದಾಟಿ ಹೋಗುವುದೆಂದು ಆತನಿಗೆ ತಿಳಿದಿರಬೇಕು. ನಿಜವಾದ ಸಂಗತಿಯೆಂದರೆ ತಾನು ಅವರಿಂದ ನಿರಾಕರಿಸಲ್ಪಟ್ಟಿದ್ದು ದೇವರ ರಾಜ್ಯದ ಮಹಿಮಾ ಗೌರವಗಳನ್ನು ಪಡೆಯುವಿಕೆಯ ಸಂಬಂಧದ ಕೃಪಾಪೂರ್ಣವಾದ ಕರೆಯುವಿಕೆಯನ್ನು ಅನ್ಯಜನರಲ್ಲಿ ನಂಬಿದವರಿಗೆ ನೀಡುವಂತೆ ಮಾಡಿತು. ಮತ್ತು ಈ ರೀತಿಯಲ್ಲಿ ನಾವು ಈ ಸೌಭಾಗ್ಯವನ್ನು ಈಗಿನ ಕಾಲದಲ್ಲಿ ಹೊಂದುವಂತಾಯಿತು. ನೆಕ್ಸ್ಟ್ ಪ್ಯಾರ ರೀಡ್ ಮಾಡಿ ಸಿಸ್ಟರ್. ಒಡೆಯನು ತೋರಿಸಿಕೊಟ್ಟಂತೆ ಬೆತ್ಸಾಯಿದ, ಕೊರಾಜಿನ್ ಹಾಗೂ ತೂರ್ ಸೀದೋನ್ ಪಟ್ಟಣಗಳ ನಡುವಿನ ವ್ಯತ್ಯಾಸಗಳು ಅತಿ ಪ್ರಬಲವಾದವುಗಳು. ಎರಡನೆಯ ಗುಂಪಿನವುಗಳು ಅಭಿವೃದ್ಧಿಯಾಗುತ್ತಿದ್ದ ಅನ್ಯಜನರ ಪಟ್ಟಣಗಳಾದಾಗ್ಯೂ ಇವುಗಳಲ್ಲಿ ಸಾಮಾನ್ಯವಾಗಿದ್ದ ಸಂಗತಿಗಳೆಂದರೆ ಇವುಗಳು ಅತಿ ದುಷ್ಟತನದಿಂದಲೂ ಅನೈತಿಕ ವಿಷಯಗಳಿಂದಲೂ ತುಂಬಿದವುಗಳಾಗಿದ್ದು ಅಪವಿತ್ರತೆ, ಸ್ವೇಚ್ಛಾಚಾರ, ಅಶುದ್ಧತ್ವಗಳಿಗೆ ಹೆಸರಾದವುಗಳಾಗಿದ್ದವು. ಈ ಕಾರಣದಿಂದ ತಾನು ಮಾಡಿದ ಮಹತ್ಕಾರ್ಯಗಳು ಆ ಅಪವಿತ್ರ ಪಟ್ಟಣದಲ್ಲಿ ನಡೆಸಲ್ಪಟ್ಟಿದ್ದಲ್ಲಿ ಆ ಪಟ್ಟಣದವರು ಬೂದಿಯಲ್ಲಿ ಕುಳಿತುಕೊಂಡು ಗೋಣಿತಟ್ಟನ್ನು ಹೊದ್ದುಕೊಂಡವರಾಗಿ ಮನಸಾಂತರ ಪಡುತ್ತಿದ್ದರೆಂದು ಅಂದರೆ ಅತಿ ಪರಿತಪಿಸುತ್ತಿದ್ದರೆಂದು ನಮ್ಮ ಕರ್ತನಿಗೆ ಹೇಳುವಂತಾಯಿತು. ಅಲ್ಲದೆ ಇದು ಬೆತ್ಸಾಯಿದ ಮತ್ತು ಕೊರಾಜಿನ್ ಪಟ್ಟಣಗಳ ಜನರು ಈ ಅನ್ಯಜನರಿಗಿಂತಲೂ ಅತಿ ಕೀಳಾದ ಪರಿಸ್ಥಿತಿಯಲ್ಲಿದ್ದು ದೇವರಿಂದ ಆಶೀರ್ವದಿಸಲ್ಪಡುವಂತ ಸ್ಥಿತಿಗೆ ದೂರವಾಗಿದ್ದಾರೆಂದು ಹೇಳುವಂತಾಗಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ನಮ್ಗೆ ಒಂದು ಕರ್ತನ ಒಂದು ನಿರೀಕ್ಷೆ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಇಲ್ಲಿರುವಂತ ಎಲ್ಲಾ ಜನರುಗಳನ್ನು ಕೂಡ ಒಂದು ದೇವರ ಒಂದು ಅವಲಂಬನೆಯನ್ನ ಹೊಂದ್ಕೊಂಡು ತನ್ನ ಶಿಷ್ಯರ ಒಂದು ಪ್ರವಾದನ ವಾಕ್ಯಗಳನ್ನ ಉಲ್ಲೇಖ ಮಾಡಿ ಅದ್ರ ಪ್ರಕಾರ ನಡೆದು ಇಡೀ ಇಸ್ರೇಲ್ಗೆ ಬೇಕಾದಂತ ರೀತಿಯ ಮಕ್ಕಳಾಗಿ ಭಾವಿಸ್ಲಿ ಅನ್ನೋದೇ ಕ್ರಿಸ್ತನ ಒಂದು ಒಳನಾಟ ಆಗಿತ್ತು. ಇದು ದೇವರ ಒಂದು ರಾಜ್ಯಕ್ಕೆ ಒಂದು ಗೌರವ ತರುವಂತ ಒಂದು ಸಂಗತಿ ಅಂತ ಅನ್ಕೊಂಡು ಇದ್ರು. ಬಟ್ ಈ ಅನ್ಯ ಜನರ ನಂಬಿಕೆ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಒಂದು ಒಳ್ಳೆ ರೀತಿ ಇರ್ಲಿಲ್ಲ. ಅಂದ್ರೆ ಯಾರಿದು ಅನ್ಯ ಜನರು? ಇಸ್ರೇಲ್ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲಿ ಈ ಒಂದು ಜಾಗದಲ್ಲಿ ಏನಾಗಿತ್ತು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಎಲ್ರು ಕೂಡ ಮಿಕ್ಸ್ ಆಗೋಗಿದ್ರು.
ಅಂದ್ರೆ ಒಂದು ಅನ್ಯ ಜನರು ಮತ್ತೆ ಇಸ್ರೇಲ್ಸ್ನವರು ಒಂದು ಇಸ್ರೇಲ್ ಅನ್ನೋ ಒಂದು ಜಾಗದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಬೇರೆ ಒಂದು ದೇಶದಿಂದ ಎಲ್ರು ಕೂಡ ಪ್ರವಾಸಕ್ಕಾಗಿ ಅಂತ ಬಂದು ಒಂದು ವ್ಯಾಪಾರ ವಿನಿಮಯ ಮಾಡ್ತಾ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದೇ ಒಂದು ಸ್ಥಳದಲ್ಲಿ ಅವರು ಕೂಡ ಯಹೂದಿಗಳ ಸಂಗಡ ಅವರು ಕೂಡ ಒಬ್ಬರಾಗಿ ಸೇರಿದ್ರು ಪ್ರಿಯರೇ. ಆಗಿರೋದ್ರಿಂದನೇ ಆ ಒಂದು ಅನ್ಯ ಜನರು ಅವರು ಇಲ್ಲಿ ಇರೋದಕ್ಕೆ ಸಾಧ್ಯ ಆಯ್ತು. ಈ ರೀತಿ ಇರ್ಬೇಕಾದ್ರೆ ಒಡೆಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರ ಒಂದು ವಿಚಾರ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಎರಡು ಗುಂಪಿನ ಒಂದು ಜನರುಗಳಿಗೆ ಅನ್ಯ ಜನರ ಒಂದು ಗುಂಪು ಮತ್ತೆ ದೇವರ ಮಕ್ಕಳು ಅಂತ ಅನ್ನಿಸ್ಕೊಂಡಿರುವಂತ ಇಸ್ರೇಲ್ನ ಒಂದು ಗುಂಪಿನ ಜನರುಗಳಿಗೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಹಲವಾರು ಉಪದೇಶಗಳನ್ನೆಲ್ಲ ಕೂಡ ಹೇಳಿ ತಿಳಿಸಿ ಎಲ್ಲ ಮಾಡಿದ್ರು. ಬಟ್ ಕೆಲವ್ರು ಏನ್ ಮಾಡಿದ್ರು ಅಂತಂದ್ರೆ ತಾವು ಮಾಡಿರುವಂತ ಒಂದು ತಪ್ಪುಗಳಿಗೆ ಅವರು ಗೋಣಿ ತಟ್ಟನೆಲ್ಲ ಹಾಕಿ ದೇವ್ರನ್ನ ಮೊರೆ ಇಕ್ಕಿ ನಾವು ಮಾಡಿರೋ ತಪ್ಪು ಅಂತ ಅನ್ಕೊಂಡು ಇರೋಂತ ಒಂದು ಸ್ವಭಾವದಲ್ಲಿ ಇರೋರು ಇದ್ರು, ಮತ್ತೆ ಇಲ್ದಿರೋಂತ ಒಂದು ಸ್ವಭಾವದಲ್ಲೂ ಕೂಡ ಜನರು ಇದ್ರು. ಈ ರೀತಿ ಇರ್ಬೇಕಾದ್ರೆ ದೇವರ ಮೇಲೆ ಅತಿ ಹೆಚ್ಚು ಭಯಭಕ್ತಿನ ಹೊಂದಿರುವಂತ ಬೆಸೋಯಿ ಮತ್ತೆ ಕಾರೋಜಿನ್ ಅನ್ನೋ ಒಂದು ಜನಾಂಗ ಏನಾಯ್ತು ಅಂತಂದ್ರೆ ದೇವರ ಆಶೀರ್ವಾದನ ಪಡ್ಕೊಳ್ಳೋದ್ರಲ್ಲಿ ಅವರು ಸ್ಥಿರಚಿತ್ತತೆನ ಹೊಂದಿದ್ರು. ಈ ರೀತಿ ಇರ್ಬೇಕಾದ್ರೆ ಪ್ರಿಯರೇ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲೂ ಕೂಡ ನಾವು ದೇವರ ಒಂದು ಜ್ಞಾನದಲ್ಲಿ ಮತ್ತೆ ತಿಳುವಳಿಕೆಯ ಎಂಬ ಜವಾಬ್ದಾರಿಯಿಂದ ಹೆಚ್ಚಿಸ್ಕೋಬೇಕು. ಅಂದ್ರೆ ದೇವರು ತಿಳುವಳಿಕೆ ಕೊಡ್ಬೇಕಾದ್ರೆ ಅದನ್ನ ನಾವು ತಿರಸ್ಕರಿಸ್ದೆ ಅದನ್ನ ಜವಾಬ್ದಾರಿಯಿಂದ ಹೆಚ್ಕೊಳ್ಳೋದಕ್ಕೆ ಇರ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ನೋಡಿ. ದೇವರು ಈ ಸಂಗತಿಗಳನ್ನು ದೃಷ್ಟಿಸುವ ರೀತಿಯು ಬಹುಪಾಲು ಜನರು ದೃಷ್ಟಿಸುವುದಕ್ಕಿಂತಲೂ ಭಿನ್ನವಾಗಿರುವುದೆಂಬುದನ್ನು ಇದರಿಂದ ನಾವು ಕಲೆ ಹಾಕಬಹುದು. ಇದು ನೀತಿ ಅಥವಾ ಅನೀತಿ ತುಂಬಿದ ಒಂದು ಪಟ್ಟಣವೇ? ಇಲ್ಲವೇ ಈ ಜನರು ಕೇವಲ ಸಭ್ಯರೇ ಅಥವಾ ಅಸಭ್ಯರೇ ಎಂದು ನಮ್ಮ ಕರ್ತನು ಹೇಳಲಿಲ್ಲ. ಕರ್ತನು ನಿಜವಾಗಿಯೂ ಪರಿಶೀಲಿಸುತ್ತಿದ್ದ ಅಂಶವೇನೆಂದರೆ ಈ ಜನರ ಅಥವಾ ಆ ಜನರ ಇಲ್ಲವೇ ಈ ವ್ಯಕ್ತಿಯ ಅಥವಾ ಆ ವ್ಯಕ್ತಿಯ ಹೃದಯದ ಮನೋಭಾವ ಏನೆಂಬುದಾಗಿಯೋ, ಅವನು ಯಾವುದರ ಮೇಲೆ ಗುರಿಯಿಟ್ಟು ಪರಿಶ್ರಮಿಸುತ್ತಿರುವನೆಂಬುದೋ. ಅಂದರೆ ದೇವರ ಚಿತ್ತದ ವಿಷಯವಾಗಿ ಇನ್ನೂ ಅಧಿಕವಾದ ಬೆಳಕನ್ನು ಅನುಗ್ರಹಿಸಿದರೆ ಈತನಲ್ಲಿ ಇದರಿಂದ ಯಾವ ಪರಿಣಾಮ ಉಂಟಾಗಬಹುದೆಂದೋ ಎನ್ನುವುದು. ಹೀಗಾಗಿ ನಾವು ನಮ್ಮ ಬಗ್ಗೆ ನೋಡಿಕೊಂಡಲ್ಲಿ ನಾವು ಅನೀತಿವಂತರು, ನಯ ಇಲ್ಲದವರು, ಭೋಗಸ್ಕರ್ತರು, ಕ್ರೂರಿಗಳು ಆಗಿಲ್ಲದೆ ಇತರರಿಗಿಂತಲೂ ಹೆಚ್ಚು ನಯ ನಾಜೂಕು ಉಳ್ಳವರೆಂದು ಕಂಡು ಬಂದರೆ ಅದು ಚೆನ್ನಾಗಿರುವುದು. ನಮಗೆ ದೊರೆತಿರುವ ಅನುಗ್ರಹ, ಸವಲತ್ತುಗಳು ಮತ್ತು ಕರುಣೆಯ ವಿಷಯದಲ್ಲಿ ನಾವು ಇಂತಿರಬೇಕು. ಆದರೂ ನಾವು ದೇವರಿಗೆ ಮೆಚ್ಚುಗೆಯಾದ ಸಂಗತಿಗಳಲ್ಲಿ ಬಹು ಕಡಿಮೆಯಾಗಿ ಕಂಡು ಬರಬಹುದೆಂಬುದನ್ನು ಮತ್ತು ದೇವರು ನಮಗೆ ಕೆಲವು ಸೌಭಾಗ್ಯ ಆಶೀರ್ವಾದ ಅವಕಾಶಗಳನ್ನು ನೀಡುವಲ್ಲಿ ನಾವು ಅವುಗಳನ್ನು ತಿರಸ್ಕರಿಸಿದ್ದೇ ಆದರೆ ನಾವು ಆತನ ದೃಷ್ಟಿಯಲ್ಲಿ ಅನೀತಿವಂತರಿಗಿಂತಲೂ ಹೀನ ಸ್ಥಿತಿಯಲ್ಲಿರುವಂತವಾಗುವೆವು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಎಂಬುದೇ. ಆತ್ಮೀಯ ಸಹೋದರ ಮತ್ತು ಸಹೋದರಿ, ದೇವ್ರ ಈ ಸಂಗತಿಗಳನ್ನ ದೃಷ್ಟಿಸಿ ತೀರಿಸ್ಬೇಕಾದ್ರೆ ಅಂದ್ರೆ ಏನಂತ ಅರ್ಥ ಅಂತ ನೋಡ್ಬೇಕಾದ್ರೆ ದೇವ್ರು ನಮ್ಮ ಮೇಲೆ ಇಟ್ಟಿರುವಂತ ಒಂದು ವಿಶೇಷವಾದಂತ ಒಂದು ಸಂಗತಿಗಳಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ದೀನತೆ ಮತ್ತೆ ಕರ್ತನ ಒಂದು ನಿಜವಾದಂತ ಶಿಷ್ಯರು ಆಗಿರುವಂತ ಒಂದು ಸಂಗತಿಗಳನ್ನ ನಾವು ಪಡೆದಿಟ್ಕೋಬೇಕು. ಈ ವ್ಯಕ್ತಿಯಲ್ಲಿ ಇರುವಂತ ಒಂದು ಅರ್ಥನ ಹೃದಯದ ಮಹತ್ವವಾದಂತ ಒಂದು ಸಂಗತಿಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ದೇವರ ಒಂದು ಚಿತ್ತದ ವಿಷಯದಲ್ಲಿ ನಾವು ಅಧೀನರಾಗಿರ್ಬೇಕಂತೆ. ನಮ್ಮಲ್ಲಿ ಇರುವಂತ ಒಂದು ಬೆಳಕನ್ನ ಇತರರಿಗೂ ಕೂಡ ನಾವು ತೋರಿಸಿ ಆ ಒಂದು ಬೆಳಕಿನ ಮಾರ್ಗದಲ್ಲಿ ನಾವು ನಡೆದು ಅವರನ್ನು ಕೂಡ ನಡೆಸ್ಕೊಂಡೋದಕ್ಕೆ ಪ್ರಯತ್ನ ಪಡ್ಬೇಕಂತೆ. ಅದಾದಲ್ಲಿ ನಮ್ಮಲ್ಲಿ ಒಂದು ಕ್ರೂರತನವೇ ಆಗ್ಲಿ, ಇತರರಿಗೆ ಅನ್ಯಾಯ ಮಾಡುವಂತದ್ದೇ ಆಗ್ಲಿ, ಇದು ನಮ್ಮಲ್ಲಿ ಇರಬಾರದು. ಚೆನ್ನಾಗಿ ನಾವು ದೇವರ ಒಂದು ವಾಕ್ಯದ ಪ್ರಕಾರ ನಡ್ಕೊಂಡು ಅವರ ಒಂದು ಸಂಗತಿಗಳ ಪ್ರಕಾರ ನಾವು ಕೇಳಿ ನಾವು ದೇವರ ಒಂದು ಕೆಲವು ಸೌಭಾಗ್ಯದ ಒಂದು ಆಶೀರ್ವಾದನ ನಾವು ಪಡ್ಕೊಳ್ಳೋದಕ್ಕೆ ಆಸಕ್ತಿ ಪೂರ್ವಕವಾಗಿರ್ಬೇಕಂತೆ.
ಇನ್ ಕೇಸಸ್ ಏನಾದ್ರು ನಮ್ಗೆ ಅಂತ ಒಂದು ಆಶೀರ್ವಾದನ ದೇವ್ರು ಕೊಟ್ರು ಅಂತಂದ್ರೆ ಅದನ್ನ ನಾವು ತಪ್ಪಾಗಿ ನಾವು ಉಪಯೋಗಿಸ್ಕೊಳ್ದೆ ಅದ್ರಲ್ಲೇ ನಾವು ಒಂದು ವಿಶೇಷವಾಗಿ ಇದ್ದಿ ಒಂದು ಸ್ಥಿರಚಿತ್ತತೆಯಿಂದ ಬದುಕಿ ನಾವು ತೋರಿಸ್ಬೇಕು ಇದನ್ನ ನಮ್ಮ ನೆನಪಿನಲ್ಲಿ ಇಟ್ಕೋಬೇಕು ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ ಇಷ್ಟ. ಓಕೆ. ಎಲ್ಲವುಗಳಿಗಿಂತ ಬಹು ಹೆಚ್ಚು ಅನುಗ್ರಹ ಪಡೆದ ಪಟ್ಟಣವಾದ ಕೆಫರ್ನೌಮಿನ ಕಡೆಗೆ ತಿರುಗಿ ನೋಡುವುದಾದರೆ ನಮ್ಮ ಕರ್ತನು ಇದಕ್ಕೂ ಮತ್ತು ಅತಿ ದುಷ್ಟತನದ ಕಾರಣದಿಂದ ತನ್ನ ಮೇಲೆ ಕರ್ತನಿಂದ ಘೋರ ವಿನಾಶವನ್ನು ತಂದುಕೊಂಡ ಸೋದೋಮ್ ಪಟ್ಟಣಕ್ಕಿರುವ ವ್ಯತ್ಯಾಸವನ್ನು ತೋರಿಸಿದ್ದನು. ಕೆಫರ್ನೌಮಿನ ವಿಷಯವಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟದ್ದೇನೆಂದರೆ, ಕರ್ತನ ದೃಷ್ಟಿಯಲ್ಲಿ ಅದರ ಜನರು ಹೆಚ್ಚು ದುಷ್ಟರಾಗಿದ್ದು ದೇವಾನುಗ್ರಹವನ್ನು ಪಡೆಯಲು ಅಲ್ಪವಾದ ಅರ್ಹತೆ ಉಳ್ಳವರಾಗಿದ್ದು ಸೋದೋಮಿನ ಜನರಿಗಿಂತಲೂ ಶಿಕ್ಷೆ ಹೊಂದಲು ಹೆಚ್ಚು ಅರ್ಹರಾಗಿದ್ದರು. ಇದು ಒಂದು ಶಿಕ್ಷಣವಾದ ಆಪಾದನೆಯಾದರೂ ಬಡ ಸೋದೋಮಿನವರ ವಿಷಯದಲ್ಲಿ ನ್ಯಾಯವಾಗಿತ್ತೆಂಬುದನ್ನು ನಾವು ಕಾಣಬಹುದು. ಇವರು ಪಾಪದ ಮಾರ್ಗದಲ್ಲಿ ನಡೆಯುತ್ತಾ ದೇವರ ವಿಷಯದಲ್ಲಿ ಅಜ್ಞಾನ ಮುಂತಾದವುಗಳಿಂದ ಅಥವಾ ಪರಿಪೂರ್ಣತೆಯಿಂದ ಬಿದ್ದು ಹೋದ ಸ್ವಭಾವಾನುಸಾರ ಕ್ರಮೇಣ ಹೀನ ಸ್ಥಿತಿಯಿಂದ ಹೀನ ಸ್ಥಿತಿಗೆ ಬಂದಿದ್ದರು. ಆದರೆ ಕೆಫರ್ನೌಮಿನ ಜನರು ಯಹೂದರಿಗಾಗಿ ದೇವರ ವಿಷಯವಾದ ಪರಿಜ್ಞಾನದಿಂದ ಆಶೀರ್ವದಿಸಲ್ಪಟ್ಟವರಾಗಿದ್ದು ಕಡೆಯಲ್ಲಿ ಮೆಸ್ಸಿಯನು ಕಳಿಸಲ್ಪಟ್ಟವನಾಗಿ ಆತನು ಮಾಡುತ್ತಿದ್ದ ಅದ್ಭುತಗಳನ್ನು ಪದೇ ಪದೇ ನೋಡುವವರಾಗಿದ್ದು ಆತನು ತಮ್ಮ ಮಧ್ಯದಲ್ಲಿ ಬಹುತೇಕ ವಾಸಿಸುವವನಾಗಿದ್ದರಿಂದ ಆತನ ಸುಮಧುರವಾದ ಗುಣದ ಮತ್ತು ಉಪದೇಶಗಳ ಸಂಪರ್ಕಕ್ಕೆ ಬಂದವರಾಗಿ ಎಲ್ಲ ವಿಧದಲ್ಲಿಯೂ ಹೆಚ್ಚು ಅನುಕೂಲಗಳನ್ನು ಪಡೆದವರಾಗಿದ್ದರು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ 2 ವರ್ಗದ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಬಂದು ಕೆಫರ್ನೌಮಿನ ಒಂದು ವರ್ಗದವರು, ಮತ್ತೆ ಅದೇ ಒಂದು ಪಟ್ಟಣದಲ್ಲಿ ಇದ್ದಂತ ಸೋದೋಮನ ಒಂದು ವರ್ಗದವರು. ನೋಡ್ಬೇಕಾದ್ರೆ ಸೋದೋಮಿನ ವರ್ಗದಲ್ಲಿರುವಂತ ಜನರು ಏನಾಗಿದ್ರು ಅಂತಂದ್ರೆ ತುಂಬಾ ದೇವರಲ್ಲಿ ಅಗೋರು ತರುವಂತದ್ದು, ದೇವರ ಒಂದು ವಾಕ್ಯಗಳನ್ನ ಮೀರಿ ನಡೆಯುವಂತದ್ದು, ಮತ್ತೆ ಹೆಚ್ಚಾದಂತ ಜನರು ಏನ್ ಮಾಡಿದ್ರು ಅಂತಂದ್ರೆ ದೇವ ದ್ರೋಹಗಳ ಮಾಡುವಂತ ಒಂದು ಸಂಗತಿಗಳನ್ನ ಮಾಡ್ತಾ ಇದ್ರು. ಬಟ್ ಇಲ್ಲಿ ಇದ್ದಂತ ಇನ್ನೊಂದು ವರ್ಗದ ಜನರು, ಕೆಫರ್ನೌಮಿನ ವರ್ಗದ ಜನರು ತುಂಬಾ ಸದ್ಭಕ್ತರು, ಮತ್ತೆ ದೇವರ ಒಂದು ಅನುಗ್ರಹದಲ್ಲಿ ನಡಿಬೇಕು ಅನ್ನೋ ಒಂದು ಆಸೆ ಅವಲಂಬಿಸ್ಕೊಂಡಿರುವಂತವ್ರು, ಮತ್ತೆ ಹೆಚ್ಚಿನವಾಗಿ ಯಹೂದಿಗಳಾಗಿದ್ರು. ದೇವರ ವಿಚಾರದಲ್ಲಿ ಅವರು ಪರಿಜ್ಞಾನನ ಹೊಂದ್ಕೊಂಡು ಆಶೀರ್ವಾದನ ಪಡ್ಕೊಂಡು ಕಡೆಯಲ್ಲಿ ಮೆಸ್ಸಿಯನ ಹೇಳಿರುವಂತ ಒಂದು ಮಾತುಗಳು, ಅಂದ್ರೆ ಯಾರು ಯೇಸು ಕ್ರಿಸ್ತರು ಹೇಳಿರುವಂತ ಒಂದು ಮಾತುಗಳನ್ನು ಕೂಡ ನೋಡಿ ಅದನ್ನ ಅವಲಂಬಿಸ್ಕೊಂಡು ಹಲವಾರು ಮಂದಿ ಆ ಒಂದು ಉಪದೇಶನ ಸ್ವಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೆಚ್ಚಾಗಿ ಇದ್ದರಂತೆ. ಪ್ರಿಯರೇ, ನೋಡ್ಬೇಕಾದ್ರೆ ಇದು ಸೊದೋಮ್ ಮತ್ತೆ ಗೊಮರ ಅಂತ ನಾವು ಕೇಳಿದ್ವಿ. ಅದೇ ಪ್ರಕಾರ ಕೆಫರ್ನೌಮ್ ಮತ್ತೆ ಪ್ರಿಯ ಸಹೋದರ ಮತ್ತು ಸಹೋದರ ಸೊದೋಮ್ ಅನ್ನೋದನ್ನ ನಮ್ಗಿಲ್ಲಿ ವಿಂಗಡಿಸಿ ಹೇಳಿದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಬೇರೆ ಯಾರಾದ್ರೂ ಸಹೋದರ ಸಹೋದರರ ಹತ್ರ ಇದೆಯಾ? ನವಿತಾ ಸಿಸ್ಟರ್ ರೀಡ್ ಮಾಡಿ ಸರ್. ಈ ಕರುಣೆ ಸೌಭಾಗ್ಯಗಳನ್ನು ಹೊಂದಿದ ಕಾರಣದಿಂದ ಅವರು ಮೆಸ್ಸಿಯನನ್ನು ನಿರಾಕರಿಸಿದ್ದು ಹಾಗೂ ತಮಗೆ ದೊರೆತ ಅವಕಾಶವನ್ನು ಕೂಡಲೇ ಭದ್ರವಾಗಿ ಹಿಡಿದುಕೊಳ್ಳುವಲ್ಲಿ ವಿಫಲರಾದುದು ಹೇಳಬೇಕಾದಲ್ಲಿ ಅವರಿಗೆ ನೀತಿ ಮತ್ತು ಸತ್ಯವನ್ನು ಗ್ರಹಿಸಿಕೊಳ್ಳುವಲ್ಲಿ ಸೊದೋಮಿನವರಿಗಿಂತಲೂ ಕನಿಷ್ಠರೆಂಬ ಹೆಸರು ಬರುವಂತೆ ಮಾಡಿತ್ತು. ಏಕೆಂದರೆ ಸೊದೋಮಿನವರಿಗೆ ಈ ಬಗೆಯ ಕರುಣೆ ಸೌಭಾಗ್ಯಗಳು ಅನುಗ್ರಹಿಸಲ್ಪಟ್ಟಿದ್ದೇ ಆಗಿದ್ದಲ್ಲಿ ಅವರಿಗೆ ಅಂತ್ಯದಲ್ಲಿ ಇಂಥ ಗತಿಯು ಬರುತ್ತಿರಲಿಲ್ಲವೆಂದು ನಮ್ಮ ಕರ್ತನು ತಿಳಿಸಿರುವನು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಸೊದೋಮ್ ಗೊಮರದ ಒಂದು ವಿಚಾರಗಳನ್ನ ಇಲ್ಲಿ ನಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ನೋಡಿ, ಅವರು ಮೆಸ್ಸಿಯನ ಒಂದು ಮಾತನ್ನೇ ಆಗ್ಲಿ, ಅವರು ಸಿಕ್ಕಂತ ಒಂದು ಅವಕಾಶಗಳನ್ನೇ ಆಗ್ಲಿ ಅವರು ವಿಫಲ ಮಾಡ್ಕೊಂಡ್ರು. ಅಂದ್ರೆ ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಮತ್ತೆ ಅವರಲ್ಲಿ ಇದ್ದಂತ ಒಂದು ಮೊಂಡತನ ಮತ್ತೆ ಕನಿಷ್ಠವೆಂಬ
ದೇವರ ಒಂದು ಒಡಂಬಡಿಕೆಯಲ್ಲಿ ಕನಿಷ್ಠವಾಗಿ ನಾವು ಪರಿಜ್ಞಾನ ಹೊಂದ್ಕೋಬೇಕು ಅನ್ನೋದನ್ನೇ ಅವರು ಮರ್ತು ಬಿಟ್ಟು ಅವ್ರೇನಾಗಿದ್ರು ಅಂತಂದ್ರೆ ಸತತವಾಗಿ ಆ ಒಂದು ವಿಚಾರಗಳನ್ನ ಅವರು ತಿಳ್ಕೊಳ್ದೇ ಇರೋ ರೀತಿಯಲ್ಲಿ ಇದ್ಬಿಟ್ಟಿದ್ರು ಪ್ರಿಯರೇ. ಇಂಥ ಒಂದು ಒಡನಾಟದಲ್ಲಿದ್ದಂತ ಸೊದೋಮ್ ಗೋಮರ ಅವ್ರನ್ನ ಏನ್ ಮಾಡಿದ್ರು ಅಂತಂದ್ರೆ ವಾಕ್ಯ ಪ್ರಕಾರ ಅವ್ರನ್ನ ನಾಶ ಮಾಡಿದ್ರು. ಬಟ್ ಅವ್ರಿಗೆ ಇನ್ನೂ ಒಂದು ಅವಕಾಶಗಳನ್ನ ದೇವ್ರು ಇಟ್ಟಿದ್ದಾರೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಕ್ರಿಸ್ತನ ಒಂದು 1000 ವರ್ಷದ ಕಾಲದಲ್ಲಿ ಅವ್ರಿಗೆ ಮತ್ತೊಮ್ಮೆ ಒಂದು ಅವಕಾಶಗಳನ್ನ ಇಟ್ಟಿರ್ತಾರೆ. ಆ ಒಂದು ಕಾಲದಲ್ಲಿ ಅವರು ತಿದ್ಕೊಳ್ಳುವಂತ ಒಂದು ಅವಕಾಶನ ಪಡ್ಕೊಳ್ತಾರೆ. ಇಲ್ಲಿ ಸಹಜವಾಗಿ ಏಳುವ ಪ್ರಶ್ನೆ ಏನೆಂದರೆ, ನಮ್ಮ ಕರ್ತನು ಕಪೆರ್ನೌಮಿನ ಜನರಿಗೆ ನೀಡಿದ ಹಾಗೆ ಸದಾವಕಾಶಗಳನ್ನು ಸೊದೋಮಿನವರಿಗೆ ಏಕೆ ನೀಡಲಿಲ್ಲ? ಮತ್ತು ಆತನು ಬೆತ್ಸಾಯಿದಾ ಮತ್ತು ಖೊರಾಜಿನ ಜನರಿಗೆ ನೀಡಿದ ಸದಾವಕಾಶಗಳನ್ನು ಆಗ ಇನ್ನೂ ಜೀವಿಸುತ್ತಿದ್ದ ತೂರ್ ಮತ್ತು ಸಿದೋನ್ ಜನರಿಗೆ ಏಕೆ ನೀಡಲಿಲ್ಲವೆಂಬುದು ನಮ್ಮ ಉತ್ತರವೇನೆಂದರೆ, ಈ ಯಾವ ಜನರಿಗೂ ನಿತ್ಯ ಜೀವಕ್ಕಾಗಿ ಪರೀಕ್ಷೆಯನ್ನು ಅನುಗ್ರಹಿಸಲಾಗಿರಲಿಲ್ಲ. ಅವರಿಗೆ ಕೊಡಲಾಗಿದ್ದ ಪರೀಕ್ಷೆಯು ಕರ್ತನ ಮತ್ತು ನೀತಿಯ ವಿಷಯವಾಗಿರುವ ತಮ್ಮ ಪ್ರೀತಿ ಆತನ ಜನರಾಗಿ ಆತನ ರಾಜ್ಯವನ್ನು ಬೆಂಬಲಿಸುವವರಲ್ಲಿದ್ದ ಸಿದ್ಧತೆಯ ವಿಷಯವಾಗಿದ್ದವು. ದೇವರ ರಾಜ್ಯದ ವಿಷಯವಾಗಿ ಗ್ರಹಿಸಿಕೊಳ್ಳುವಷ್ಟರ ಪ್ರಮಾಣದ ನೀತಿಯ ಮೇಲಿನ ಪ್ರೀತಿಯು ಅವರಲ್ಲಿ ಇರಲಿಲ್ಲವೆಂಬುದು ಪರೀಕ್ಷೆಯ ಫಲಿತಾಂಶ ತೋರಿಸಿಕೊಟ್ಟಿತ್ತು. ಇದರ ಪರಿಣಾಮವಾಗಿ ಅವರ ಪಟ್ಟಣ, ಅವರ ದೇಶ ಮತ್ತು ಒಂದು ಜನಾಂಗವಾಗಿ ಅವರು ಕರ್ತನಿಗೆ ತನ್ನ ರಾಜ್ಯವನ್ನು ಸ್ಥಾಪಿಸುವುದರಲ್ಲಿ ತನಗೆ ಸಾಧನಗಳಾಗಲು ಆತನಿಂದ ನಿರಾಕರಿಸಲ್ಪಟ್ಟರು ಎಂಬುದು. ಪ್ರಿಯ ಸೋದರ ಮತ್ತು ಸೋದರರೇ, ಇಲ್ಲಿ 4 ಜನದ ವರ್ಗದವರ ಬಗ್ಗೆ ಹೋದರೆ, ಒಂದು ಕೆಪೆರ್ನೌಮ್, ಇನ್ನೊಂದು ಸೊದೋಮ್, ಮತ್ತೆ ಇನ್ನೊಂದು ನಾವು ನೋಡ್ಬೇಕಂದ್ರೆ ಬೆನ್ಲಿಯ, ಮತ್ತೆ ಕರಾಜಿನ್. ಇವರು ಇಷ್ಟು ಜನಾಂಗದಲ್ಲಿರುವಂತ ಒಂದು ಜನಾಂಗದವರ ಒಂದು ಮನಸ್ಥಿತಿಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಕೆಲವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಅವಕಾಶಗಳನ್ನ ಪಡ್ಕೊಂಡು ಆ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೊಂಡು ದೇವ್ರ ಮಾರ್ಗದಲ್ಲಿ ನಡೆದ್ರು. ಕೆಲವ್ರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ತದ್ವಿರುದ್ಧವಾಗಿ ಪಾಲನೆ ಮಾಡಿದ್ರು. ದೇವರ ಒಂದು ವಿಶೇಷವಾದಂತ ಒಂದು ಆಜ್ಞೆಗಳನ್ನ ಕೈಗೊಂಡು ನಡೆದೇನೆ ಆ ನಿತ್ಯ ಜೀವದ ಒಂದು ಮೌಲ್ಯತೆನ ಅವರು ಪಡ್ಕೊಳ್ಳಿಲ್ವಂತೆ. ಪ್ರಿಯ ಸೋದರ ಮತ್ತು ಸೋದರರೇ, ಅಂದ್ರೆ ಇವ್ರಿಗೆಲ್ಲ ನಿತ್ಯ ಜೀವ ಸಿಕ್ತಿತ್ತ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೆ ಓಟ ಓಡಿದ್ರೆ ನಿತ್ಯ ಜೀವ ಸಿಕ್ತಿತ್ತು. ಆ ಒಂದು ಪರೀಕ್ಷೆಗೆ ಫಲಿತಾಂಶನೇ ಬರ್ದಿರೋ ರೀತಿಯಲ್ಲಿ ಅವರು ಮಾಡಿದ್ರು. ಈ ರೀತಿ ಅವ್ರು ಮಾಡಿರೋದ್ರಿಂದ ಇಡೀ ಜನಾಂಗ ಏನಾಯ್ತು ಅಂತಂದ್ರೆ ಒಂದು ನ್ಯಾಯ ತೀರ್ಪಿಗೆ ಒಳಗಾಗತ್ತಂತೆ. ಈ ಒಂದು ಅಂಶನ ನೆಕ್ಸ್ಟ್ ನಮ್ಗೆ ಪ್ಯಾರದಲ್ಲಿ ಎಷ್ಟು ಅಂಶ ಹೇಳ್ತಾರೆ ಅಂತಂದ್ರೆ ಒಟ್ಟು 3 ಪಾಯಿಂಟ್ಗಳ ಬಗ್ಗೆ ನಮ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಆ ಒಂದು 3 ಪಾಯಿಂಟ್ ನ ಕೂಡ ನಾವು ನೆಕ್ಸ್ಟ್ ಪ್ಯಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ಯಾರ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಈ ಯಾವ ಜನರಿಗೂ ನಿತ್ಯ ಜೀವಕ್ಕಾಗಿ ವೈಯಕ್ತಿಕವಾದ ಪರೀಕ್ಷೆಯು ಉಂಟಾಗಿರಲಿಲ್ಲವೆಂಬುದು ಹಲವಾರು ಅಂಶಗಳಿಂದ ವ್ಯಕ್ತವಾಗುತ್ತದೆ. 1, ಲೋಕವೆಲ್ಲವೂ ಆದಾಮನ ಅಪರಾಧದಿಂದ ಬಂದ ದಂಡನೆಯಲ್ಲಿತ್ತು. 2, ಜೀವಕ್ಕಾಗಿ ಮತ್ತೊಂದು ಹೊಸ ವೈಯಕ್ತಿಕ ಪರೀಕ್ಷೆಯನ್ನು ಹೊಂದುವ ಸಲುವಾಗಿ ಈ ದಂಡನೆಯಿಂದ ಯಾರು ಬಿಡುಗಡೆ ಹೊಂದಲು ಈಡು ಬಲಿಯು ಅರ್ಪಿತವಾಗುವವರೆಗೂ ಸಾಧ್ಯವಿರಲಿಲ್ಲ. ಅಲ್ಲದೆ ಆ ಈಡು ಬಲಿಯು ಆಗ ಇನ್ನೂ ಪೂರ್ಣಗೊಂಡಿರಲಿಲ್ಲ. 3, ಇದು ನಮ್ಮ ಕರ್ತನ ಹೇಳಿಕೆಯಲ್ಲಿ ವಚನ 24 ಹೆಚ್ಚಾಗಿ ಅಡಕವಾಗಿರುವುದು. ಹೇಗೆಂದರೆ, ಮುಂದಿನ ಕಾಲದಲ್ಲಿ ಒಂದು ನ್ಯಾಯ ವಿಚಾರಣೆಯು ದಿನವಿರುವುದು. ಅದು ಪರೀಕ್ಷೆಯ ದಿನ, ವಿಚಾರಣೆ ನಡೆಸಲ್ಪಡುವ ದಿನ, ಯಾರು ನಿತ್ಯ ಜೀವಕ್ಕೆ ಯೋಗ್ಯರು ಮತ್ತು ಯಾರು ಅಯೋಗ್ಯರೆಂಬುದನ್ನು ನೋಡುವ ದಿನ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಚನ. 1000 ವರ್ಷದ ಆಳ್ವಿಕೆಯ ಕಾಲದ ಆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿತ್ಯ ಜೀವವನ್ನು ಹೊಂದುವ ಅವಕಾಶವನ್ನು ಎಲ್ಲರೂ ಪಡೆಯುವರು. ಯಾಕೆಂದರೆ ಆದಾಮನ ಸಂತತಿಯವರೆಲ್ಲರೂ ಈ ಅವಕಾಶವನ್ನು ಪಡೆಯುವುದೇ ನಮ್ಮ ವಿಮೋಚಕನ ಮರಣದ ಉದ್ದೇಶವಾಗಿತ್ತು. ಈ ಮಧ್ಯೆ ಬೆತ್ಸಾಯಿದಾ, ಕೊರಾಜಿನ್ ಮತ್ತು ಕೆಪೆರ್ನೌಮಿನ ಜನರು ಕರ್ತನನ್ನು ನಿರಾಕರಿಸಿದ್ದರಿಂದ ಕರ್ತನು ಅವರನ್ನು ನಿರಾಕರಿಸಿದ್ದನು. ಹೀಗಿದ್ದರೂ ಆತನು ತನ್ನೊಡನೆ ಆ ರಾಜ್ಯದಲ್ಲಿ ಸಹಬಾಧ್ಯರಾಗಲು ಒಂದು ವಿಶೇಷ ವರ್ಗವನ್ನು ಕರೆಯುತ್ತಿದ್ದು ಇವರಲ್ಲಿ ಕೆಲವರನ್ನು ಅಲ್ಲಿ ಕಂಡುಕೊಂಡಿದ್ದನು. ಮತ್ತು ಅನಂತರದಲ್ಲಿ ಆತನು
ಇತರರಿಂದಲೂ ಆಯ್ಕೆ ಮಾಡಿಕೊಳ್ಳುತ್ತಿರುವನು. 1000 ವರ್ಷದ ಈ ದಯಾಪೂರ್ವಕವಾದ ನೀತಿಯ ಆಳ್ವಿಕೆಯಲ್ಲಿ ಪಕ್ಷಪಾತವಿಲ್ಲದ ಒಂದು ಪೂರ್ಣವಾದ ನ್ಯಾಯ ವಿಚಾರಣೆಯು ಅಥವಾ ಜೀವಕ್ಕಿರುವ ಪರೀಕ್ಷೆಯನ್ನು ಎಲ್ಲರಿಗೂ ಅನುಗ್ರಹಿಸೋಣವಾಗುವುದು. ಮುಂದಿನ ನ್ಯಾಯ ವಿಚಾರಣೆಯ ಕಾಲದಲ್ಲಿ ತೂರ್, ಸೀದೋನ್ ಮತ್ತು ಸೊದೋಮಿನ ಜನರಿಗೆ ಈಗ ಹಲವು ಹೆಚ್ಚಾದ ಸೌಲಭ್ಯಗಳನ್ನು ಪಡೆದರೂ ತಾವು ನೋಡಿದ್ದ ಹಾಗೂ ತಿಳಿದಿದ್ದ ಸಂಗತಿಗಳಿಗೆ ವಿರೋಧವಾಗಿ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡಿದ್ದ ಇಸ್ರಾಯೇಲ್ ಜನರಿಗಿಂತಲೂ ಅಧಿಕವಾದ ಗಮನ ಮತ್ತು ರಿಯಾಯಿತಿಗಳನ್ನು ಹೊಂದುವಂತೆ ನೋಡಿಕೊಳ್ಳಲಾಗುವುದು. ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಅಥವಾ ಕೆಫರ್ನೌಮ್ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಜನರ ನಮಗೆಲ್ಲರ ಒಂದು ಆಲೋಚನೆ ಏನಾಗಿರ್ತದೆ ಅಂತಂತಂದ್ರೆ, ಜನರ ಒಂದು ನ್ಯಾಯ ವಿಚಾರಣೆ ಒಂದು ಪರಿಸ್ಥಿತಿ ಯಾವ ರೀತಿ ಮಾಡೋದಕ್ಕೆ ಇರ್ಬೋದು ಅಂತ ಅನ್ಬಿಟ್ಟು ನೋಡಿ. ಮೊದಲನೇದಾಗಿ ಈಗ ನ್ಯಾಯ ವಿಚಾರಣೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಜಡ್ಜ್ಮೆಂಟ್ ನೋಡಿ, ಮೊದಲನೇ ಪಾಯಿಂಟ್ ಏನಂದ್ರೆ, ಲೋಕವೆಲ್ಲ ಆದಾಮನ ಒಂದು ಅಪರಾಧದಿಂದ ದಂಡನೆ ಆಗ್ಬೇಕು. ಅಂದ್ರೆ ಆದಾಮ ಮಾಡಿರುವಂತ ಒಂದು ತಪ್ಪು ಏನು, ತಿನ್ಬಾರ್ದಿರಂತ ಹಣ್ಣನ್ನು ತಿಂದ ಕಾರಣದಿಂದ ನಿನ್ನ ನಿಮಿತ್ತ ಲೋಕಕ್ಕೆ ಶಾಪ ಬಂತು. ಸೊ ಆ ಒಂದು ಶಾಪನ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು, ಅನುಭವಿಸ್ಬೇಕು ಪ್ರಿಯರೇ. ಪ್ರತಿಯೊಬ್ರು ಅಂದ್ರೆ ಇಂತಿಷ್ಟ ಒಂದು ಪಾಲಿನ ಜನಾಂಗ ಇದನ್ನ ಅನುಭವನ ಹೊಂದಲೇಬೇಕು ಅಂತ ಒಂದು ಇರುತ್ತೆ ಅಂಶ. ಅದು ಎರಡನೇದು, ಜೀವಕ್ಕಾಗಿ ಮತ್ತೊಂದು ಹೊಸ ವ್ಯಕ್ತಿಯ ಪರಿಚಯ ಹೊಂದೋದು. ಅಂದ್ರೆ ಯಾವ ರೀತಿ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ದಂಡನೆ ನಮಗ್ ಸಿಕ್ಬಿಡ್ತು. ಆ ದಂಡನೆ ಏನಂದ್ರೆ ಮರಣ. ಅದರಿಂದ ನಾವು ಬಿಡುಗಡೆನ ಹೊಂದ್ಕೊಂಡು ನಿತ್ಯ ಜೀವಕ್ಕೆ ನಾವು ಬರ್ಬೇಕು ಅಂತಂದ್ರೆ ಒಂದು ಈಡು ಬಲಿ ಕೊಡೋದಕ್ಕೆ ಯಾರಾದ್ರೂ ಒಬ್ಬ ಪ್ರಮುಖವಾದಂತ ವ್ಯಕ್ತಿ ಬೇಕಾಗಿತ್ತು. ಮೂರನೇ ಒಂದು ಪಾಯಿಂಟ್, ಅದೇ ಯಾರು ಪ್ರಿಯ ಸಹೋದರ ಮತ್ತು ಸಹೋದರರು, ನಮಗೆಲ್ಲ ಗೊತ್ತಿರೋ ಪ್ರಕಾರ ಅದು ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರೇ. ಅವ್ರೇ ಏನ್ ಮಾಡಿದ್ರು ಅಂತಂದ್ರೆ, ಆ ಒಂದು ವಿಚಾರನ ಅಂದ್ರೆ ಏನು, ಈಡು ಬಲಿ ಅನ್ನೋ ಒಂದು ವಿಚಾರನ, ಇಡೀ ಲೋಕದಲ್ಲಿ ಆದಾಮನ ನಿಮಿತ್ತ ದಂಡನೆನ, ಇದೆಲ್ಲಾ ಒಂದು ಅಂಶಗಳನ್ನ ಈ ಒಂದು ಮೂರನೇ ಒಂದು ಪಾಯಿಂಟ್ ನಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ನಿರ್ವಹಣೆ ಮಾಡ್ತಾರಂತೆ. ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಅವರು ಏನು ಒಂದೇ ದಿನದಲ್ಲಿ ನ್ಯಾಯ ವಿಚಾರಣೆ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೂ ಯಾರ್ಯಾರು ಒಳ್ಳೇದ್ ಮಾಡಿದ್ರು ಅವ್ರಿಗೆ ನಿತ್ಯ ಜೀವ, ಯಾರ್ಯಾರು ಕೆಟ್ಟದ್ ಮಾಡಿದ್ರು ಅವ್ರಿಗೆಲ್ಲ ಶಾಶ್ವತವಾದಂತ ಒಂದು ಮರಣನ ದಯಪಾಲಿಸ್ತಾರ ಅಂದ್ರೆ ಇಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿ. ಇದು ತಪ್ಪಾದಂತ ಒಂದು ಹೇಳಿಕೆ ಆಗ್ಬಿಡುತ್ತೆ. ವಾಕ್ಯದ ಪ್ರಕಾರ ಏನು ಪ್ರಿಯ ಸಹೋದರ ಮತ್ತು ಸಹೋದರ, ಒಂದು ದಿನ ಅಂದ್ರೆ ಯೇಸು ಕ್ರಿಸ್ತರಿಗೆ 1000 ವರ್ಷ. ಈ 1000 ವರ್ಷದ ಅವಧಿಯಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರ್ಯಾರು ಯಾವ ರೀತಿ ಬಲಹೀನತೆಯಿಂದ ಬಲಭರಿತವಾದಂತ ಒಂದು ಅವಸ್ಥೆಗೆ ಒಳಪಟ್ರೋ ಅದೇ ಒಂದು ವಿಚಾರಗಳಿಂದ ಅವ್ರಿಗೆ ತಿದ್ದಿ ತೀಳೋದು. ಅಂದ್ರೆ ಯಾವ ರೀತಿ ಈಗ ನೋಡಿ, ಈಗ ಕಪೆರ್ನೌಮ್ ಜನರನ್ನ ದೇವ್ರು ಯೇಸು ಕ್ರಿಸ್ತರು ಹೆಂಗೆ ತಿದ್ದಿದ್ರು, ಅದೇ ಪ್ರಕಾರ ಕಳೆದ ಕ್ಲಾಸಲ್ಲಿ ನಾವು ನೋಡಿದ್ವಿ. ಅದೇ ಪ್ರಕಾರನೇ ಪ್ರತಿ ವರ್ಗದ ಜನರುಗಳಿಗೂ ಕೂಡ ಅವ್ರದೇ ಆದಂತ ಒಂದು ಸ್ಥಿತಿಗತಿಯಲ್ಲಿ ಮಾಡ್ದಂತ ಒಂದು ವರ್ಷಗಳ ತಪ್ಪನ್ನ ಅವರು ಆ 1000 ವರ್ಷಗಳಲ್ಲಿ ಸಂಪೂರ್ಣವಾಗಿ ಅವರನ್ನ ತಿದ್ದಿ ತೀಳಿ ನ್ಯಾಯ ವಿಚಾರಣೆ ಮಾಡೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂದ್ರೆ ನ್ಯಾಯಬದ್ಧವಾದಂತ ಒಂದು ವಿಚಾರಣೆಗಳನ್ನ ಮಾಡಿ ಸರಿಯಾದಂತ ರೀತಿಯ ಒಂದು ತೀರ್ಪನ್ನ ಕೊಟ್ಟು ಅವ್ರನ್ನ ಸಿದ್ಧಿಗೆ ತರೋದು. ಯಾವ ತರ ತೂರ್, ಸೀದೋಮ್ ಮತ್ತು ಸೊದೋಮ್ ಜನರನ್ನಾಗೆ ದೇವ್ರು ಏನ್ ಮಾಡ್ಬಿಟ್ರು, ತಕ್ಷಣ ತೀರ್ಪನ್ನ ಕೊಟ್ಬಿಟ್ರ ಅಂದ್ರೆ ಇಲ್ಲ, ಅವ್ರಿಗೆ ದಂಡನೆ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಸಿ ಸರಿಯಾದಂತ ರೀತಿಯಲ್ಲಿ ಇರಿಸಿದ್ದು. ಅವ್ರ ಹೃದಯಗಳೆಲ್ಲ ಕಠಿಣಕರವಾಗಿ ಆಗ್ಬಿಟ್ಟಿತ್ತು. ಅಂತ ಒಂದು ಹೃದಯನ ಮೃದುವಾದಂತ ಒಂದು ಸ್ಥಾನಕ್ಕೆ ತಂದು ನ್ಯಾಯ ವಿಚಾರಣೆಗಳನ್ನ ಮಾಡಿದ್ರಲ್ಲ, ಅದೇ ತರನೇ ಈ 1000 ವರ್ಷದಲ್ಲೂ ಕೂಡ ನ್ಯಾಯ ವಿಚಾರಣೆ ದಿನದಲ್ಲಿ ಹೆಂಗೆ ಕೆಫರ್ನೌಮ್ನ ಮತ್ತೆ ಸೊದೋಮ್ ಗೊಮೋರನ ಸ್ಥಿತಿಗೆ ತಂದ್ರು, ಅದೇ ತರಾನೇ ಇಡೀ ಲೋಕದ ಜನರ ಸ್ಥಿತಿಗೆ ತರೋದಕ್ಕೆ ಕ್ರಿಸ್ತರ ಒಂದು ಆಶ್ರಯ ಆಗಿರುತ್ತೆ. ನೆಕ್ಸ್ಟ್ ಪ್ಯಾರನ್ನ ರೀಡ್ ಮಾಡೋಣ. ನೆಕ್ಸ್ಟ್, ದೇವರಿಂದ ಅನುಗ್ರಹ ಹೊಂದಿದ ಜನರಾದಾಗ್ಯೂ
ಆತನಿಂದ ಅನುಗ್ರಹವಾದವುಗಳನ್ನು ತಿಳಿದುಕೊಳ್ಳದೆ ಆತನ ಒಳ್ಳೆತನಗಳಿಗೆ ವಿರೋಧವಾಗಿ ನಡೆದುಕೊಂಡ ತಮಗಿಂತಲೂ ತಮ್ಮ ದುಷ್ಟತನದ ಸ್ವೇಚ್ಛಾಚಾರ ಮುಂತಾದವುಗಳಿಗೆ ಕುಖ್ಯಾತರಾಗಿದ್ದ ಸೊದೋಮಿನ ಜನರು ಅಧಿಕವಾದ ಅನುಗ್ರಹ ಸಹನೆಯನ್ನು ಮಾನವರ ನ್ಯಾಯ ವಿಚಾರಣೆಯ ಕಾಲ ಪ್ರಾರಂಭವಾಗುವಾಗ ಹೊಂದುವರೆಂಬ ಈ ಗದರಿಕೆಯ ಮಾತುಗಳು ಎಷ್ಟೋ ತೀಕ್ಷ್ಣವಾಗಿದ್ದವು. ಆದರೆ ಇದರಿಂದ ಕಪೆರ್ನೌಮಿನ ಜನರು 1000 ವರ್ಷದ ಆಳ್ವಿಕೆಯ ನ್ಯಾಯವಿಚಾರಣೆಯಲ್ಲಿ ಕರುಣೆ ಇಲ್ಲದೆ ನಡೆಸಲ್ಪಡುವರೆಂದು ಅಭಿಪ್ರಾಯಪಟ್ಟರೆ ಅದು ಒಂದು ದೊಡ್ಡ ತಪ್ಪಾಗುವುದು. ಕರ್ತನ ಮಾತುಗಳು ಪ್ರಕಟ ಮಾಡಿರುವಂತೆ ಅದು ನೀತಿಯಿಂದ ನಡೆಸಲ್ಪಡುವ ನ್ಯಾಯವಿಚಾರಣೆ, ಅಂದರೆ ಕೋಪ, ಮತ್ಸರದಿಂದ ಅಥವಾ ಅವರಿಗೆ ಹಾನಿಯುಂಟು ಮಾಡುವ ಬಯಕೆಯಿಂದ ಕೂಡಿರುವುದಲ್ಲ, ಆದರೆ ಅವರಿಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನೆಲ್ಲವನ್ನು ಮಾಡುವ ಅಪೇಕ್ಷೆಯುಳ್ಳದ್ದಾಗಿರುವುದು. ಆದುದರಿಂದ ಆ ದಿನದಲ್ಲಿ ಕಪೆರ್ನೌಮಿನ ಜನರ ಗತಿಯು ಮೇಲಾಗಿರುವುದು. ಅದು ಅವರಿಗೆ ದೇವರ ವಿಷಯವಾದ ಪೂರ್ಣವಾದ ಮತ್ತು ಸ್ಪಷ್ಟವಾದ ಜ್ಞಾನವನ್ನು ಹೊಂದುವ ಒಂದು ಭವ್ಯವಾಗಿಯೂ ಭಾಗ್ಯಕರವಾಗಿಯೂ ಇರುವ ಅವಕಾಶವಾಗಿರುವುದು. ಆದರೆ ಸೊದೋಮ್ ಗೊಮೋರದ ಜನರ ಗತಿಯು ಇದಕ್ಕಿಂತಲೂ ಇನ್ನೂ ಮೇಲಾಗಿರುವುದು. ಏಕೆಂದರೆ ಅವರ ಪಾಪಗಳು ಕೆಲವು ವಿಷಯಗಳಲ್ಲಿ ದೊಡ್ಡದಾಗಿದ್ದರೂ ಅದು ಗುಣ ಸ್ವಭಾವಗಳಿಗೆ ವಿರೋಧವಾಗಿ ಅಲ್ಪದ್ದಾಗಿಯೂ ಹೆಚ್ಚು ಜ್ಞಾನದಿಂದ ಕೂಡಿದ ಪಾಪಗಳಾಗಿದ್ದು ದೇವರ ದೃಷ್ಟಿಯಲ್ಲಿ ಅವು ಅಲ್ಪ ಹೇಯವಾಗಿದ್ದವು ಎಂಬುದೇ. ಸಹೋದರ ಮತ್ತು ಸಹೋದರರೇ, ಈಗ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆನ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮಗ್ ಗೊತ್ತಾಗುತ್ತೆ. ಯಾವ ರೀತಿ? ಈಗ ನೋಡಿ, ಪಾಪ ಅಂತ ನಾವು ನೋಡ್ಬೇಕಾದ್ರೆ ಏನು ದೊಡ್ಡದು ಚಿಕ್ಕದು ಅಲ್ಲ ರೀ, ಏನೇ ಮಾಡಿದ್ರು ಕೂಡ ಪಾಪನೇ ಅದು. ಆದ್ರೆ ಅದರಲ್ಲಿ ಒಂದು ವ್ಯತ್ಯಾಸ ಅನ್ನೋದಿದೆ. ಯಾವ ತರ ವ್ಯತ್ಯಾಸ ಪ್ರಿಯ ಸಹೋದರ ಮತ್ತು ಸಹೋದರರೇ? ಅವರಲ್ಲಿರುವಂತ ಸ್ವಭಾವ, ಅವರಲ್ಲಿರುವಂತ ಗುಣಾತ್ಮಕವಾದಂತ ಒಂದು ಸ್ವಭಾವ, ಅವರು ದೇವರ ಮೇಲೆ ಇಟ್ಟಿರುವಂತ ಒಂದು ಆಲೋಚನೆ ಭರಿತವಾದಂತ ಒಂದು ಸ್ವಭಾವ. ಏನು ಸ್ವಭಾವದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿರುವಂತ ಒಂದು ಮನಸ್ಥಿತಿಗಳು ದೇವರ ಒಂದು ವಿಚಾರಗಳಲ್ಲಿ ಸ್ಥಿರಚಿತ್ತತೆಯಿಂದ ನಡ್ಕೊಳ್ಳುವಂತ ಒಂದು ಗುಣ ಇತ್ತು ಅಂತಂದ್ರೆ ಅವರು ಸೇಫ್. ನಮ್ಮ ಒಂದು ಮನಸ್ಥಿತಿ ಏನಾದ್ರು ತಪ್ಪಾದಂತ ರೀತಿಯಲ್ಲಿ ಇತ್ಕೊಂಡು ದೇವರು ಮತ್ತೆ ನಮ್ಮನ್ನ ಪರಿಗಣಿಸಿ ಸತ್ಯದ ಮಾರ್ಗದಲ್ಲಿ ನಿಲ್ಸಿದ್ರು ಕೂಡ ಅನೀತಿಯಾದಂತ ಒಂದು ಸಂಗತಿಗೆ ನಾವೇನಾದ್ರು ಹೋದ್ವಿ ಅಂತಂದ್ರೆ ಅದು ಪಾಪ ರೀ. ಇಂತ ಒಂದು ಅನ್ಯಾಯವಾದಂತ ಒಂದು ಸಂಗತಿಗಳನ್ನ ತಿದ್ದದೇ ಯಾವಾಗ ಅಂದ್ರೆ ಆ ಒಂದು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಡೀ ಮನುಷ್ಯ ಕುಲನ ಶುದ್ಧೀಕರಣ ಮಾಡೋದು ಅಂತಂದ್ರೆ ಸಾಧಾರಣವಾದಂತ ಒಂದು ಕೆಲಸ ಅಲ್ಲ. ಇದು ಒಂದು ಅಸಾಧಾರಣವಾದಂತ ಒಂದು ಕೆಲಸ. ಮತ್ತೆ ಇದನ್ನ ಮಾಡ್ಬೇಕಾದ್ರೆ ಹಲವಾರು ರೀತಿಯಲ್ಲೂ ಕೂಡ ಮನುಷ್ಯನ ಒಂದು ಆಲೋಚನೆಗಳನ್ನ ಸಿದ್ಧಿಗೆ ತರಬೇಕು, ಜ್ಞಾನದಲ್ಲಿ ತರಬೇಕು. ಅವ್ರನ್ನ ಒಂದು ತಪ್ಪಾದಂತ ಒಂದು ವಿವೇಕನ ಅವರಲ್ಲಿ ಇರ್ಬೇಕಾದ್ರೆ ಆ ಒಂದು ವಿವೇಕನ ತೆಗೆದು ಜ್ಞಾನನ ತುಂಬೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಸೊದೋಮ್ ಮತ್ತೆ ಗೊಮೋರದವ್ರು ಏನ್ ಮಾಡ್ತಾ ಇದ್ರು? ನಾವು ಮಾಡದೇ ಇರುವಂತ ಒಂದು ತಪ್ಪುಗಳನ್ನೇ ಅವ್ರು ಮಾಡ್ತಾ ಇದ್ರು. ಆದ್ರೆ ಅವರಲ್ಲಿರುವಂತ ಒಂದು ಮನಸ್ಥಿತಿಗೂ ನಮ್ಮಲ್ಲಿರುವಂತ ಒಂದು ಮನಸ್ಥಿತಿಗೂ ಏನ್ ವ್ಯತ್ಯಾಸ? ಅವ್ರು ಹೇಳಿದ ತಕ್ಷಣನೇ ಅವ್ರು ಕೇಳೋಂತವ್ರಾಗಿದ್ರು. ನಾವು ಹೇಳಿದ್ರು ಕೇಳದೇನೆ ಮಾಡಿದ್ದನ್ನೇ ಮತ್ತೆ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಅವ್ರಿಗಿಂತ ನಮ್ಮ ಒಂದು ಜೀವಿತ ಏನಾಗಿರತ್ತೆ ಅಂದ್ರೆ ಮೋಸಕರವಾದಂತ ಜೀವಿತವಾಗಿರತ್ತಂತೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ಇನ್ನೊಂದು ತಿಳುವಳಿಕೆ ಮಾತನ್ನ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರಾ. ಬೇರೆ ಯಾರ ಹತ್ರನಾದ್ರೂ ಟೆಕ್ಸ್ಟ್ ಬುಕ್ ಇದೆಯಾ? ಆಲ್ ರೈಟ್. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಆದುದರಿಂದ ನಾವು ಊಹಿಸಬಹುದಾದದ್ದೇನೆಂದರೆ 1000 ವರ್ಷದ ಆಳ್ವಿಕೆಯ ಶಿಸ್ತು ಕ್ರಮಗಳಿರುವ ಸಮಯದಲ್ಲಿ ಯಾವ ಮಟ್ಟಿಗೂ ದೇವರನ್ನು ತಿಳಿಯದ, ಆತನ ನಿಯಮಗಳನ್ನು ಎಂದೂ ಅರಿಯದ ತೂರ್, ಸೀದೋನ್ ಮತ್ತು ಸೊದೋಮಿನಂತಹ ಜನಗಳು ಇತರರೆಲ್ಲರಿಗಿಂತಲೂ ಬಹು ಸುಲಭವಾಗಿ ಆ ಕಾಲದ ಅಗತ್ಯತೆ ಮತ್ತು ಪ್ರಭಾವಗಳಿಗೆ ಒಳಗಾಗುವ ಉತ್ತಮವಾದ ಹೃದಯ ಸ್ಥಿತಿಯಲ್ಲಿರುವರು. ದೇವರ ವಿಷಯವಾಗಿ ಅಧಿಕವಾದ ತಿಳುವಳಿಕೆ ಹೊಂದಿದ್ದು ಈಗಿನ ಜೀವಿತ ಕಾಲದಲ್ಲಿ ದೊರೆತ ಅವಕಾಶಗಳನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಗುಣ ಸ್ವಭಾವಗಳನ್ನು ವೃದ್ಧಿಪಡಿಸಿಕೊಳ್ಳುವ ಬದಲು
ಅದನ್ನು ಕಳಕೊಂಡವರಾದ ಕೊರಾಜಿನ್, ಬೆತ್ಸಾಯಿದಾ ಮತ್ತು ಕೆಫರ್ನೌಮಿನ ಜನರು ಅವರಿಗಿಂತಲೂ ಹೀನ ಸ್ಥಿತಿಯಲ್ಲಿರುವರು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು 1000 ವರ್ಷದ ಒಂದು ಆಳ್ವಿಕೆಯ ಕಾಲದಲ್ಲಿ ದೇವರ ಒಂದು ವಿಚಾರ ಏನಾಗಿರುತ್ತೆ ಅಂತಂದ್ರೆ, ಸೇಮ್ ಈ ತೂರ್, ಸಿದೋಮ್ ಮತ್ತು ಸೊದೋಮ್ ಗೊಮೋರ ಜನರ ರೀತಿಯಲ್ಲೇ ಜನರು ಇರ್ತಾರ ಅಂತಂದಿರ್ಲ ರೀ. ಸಾಧ್ಯವಾದಂತ ಒಂದು ಪ್ರಭಾವವಾಗಿ ಇರ್ಬೋದು, ಆದ್ರೆ ಅವರ ಹೃದಯ ಪರಿಸ್ಥಿತಿ ಏನಾಗಿರುತ್ತೆ ಅಂತಂದ್ರೆ, ಪುನರುತ್ಥಾನ ಆಗಿ ಬಂದಾದ್ಮೇಲೆ ಏನಾಗಿರುತ್ತೆ, ಅವ್ರಲ್ಲಿ ಆಲ್ರೆಡಿ ಕೆಲವೊಂದು ಜ್ಞಾನನ, ಒಂದು ವಿವೇಕನ ತುಂಬಿಕೊಂಡಿರ್ತಾರೆ. ನಾನು ಇಂಥ ಒಂದು ಮನಸ್ಥಿತಿಲಿ ನಾನು ಆಲ್ರೆಡಿ ನಾನು ಇದ್ದೆ, ಈಗ ದೇವರು ಮತ್ತೊಂದು ಅವಕಾಶನ ಕೊಟ್ಟಿದ್ದಾರೆ, ಇದನ್ನ ನಾನು ಸರಿಯಾದಂತ ರೀತಿಲಿ ನಾವು ಉಪಯೋಗಿಸ್ಕೋಬೇಕು. ತಮ್ಮ ಗುಣ ಸ್ವಭಾವಗಳನ್ನ ವೃದ್ಧಿಪಡಿಸ್ಕೋಬೇಕು. ಅದ್ರಲ್ಲಿ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಎಚ್ಚರಿಕವಾದಂತ ರೀತಿಲಿ ಇರ್ಬೇಕು ಅಂತ ಅನ್ಬಿಟ್ಟು ಜ್ಞಾನನ ಬರುತ್ತೆ. ಈ ತರಾನೇ ಅವರು ಏನು ಬರೀ ಅವ್ರಾಗ ಅವ್ರೇ ಅನ್ಕೊಂತಾರ ಅಂದ್ರೆ ಇಲ್ಲ ರೀ. ಆ ರೀತಿ ಒಂದು ಒಂದು ಎನ್ವಿರಾನ್ಮೆಂಟ್ ಅಂದ್ರೇನು, ಒಂದು ರೀತಿಯ ಒಂದು ಲೋಕ ಆ ರೀತಿ ಇರೋದಕ್ಕೆ ಸಾಧ್ಯವಾಗಿರುತ್ತಂತೆ ಆತ್ಮೀಯರೇ. ಇಂತ ಒಂದು ವಿಶೇಷವಾದಂತ ರೀತಿ ಭೂಮಿನ ಉಂಟು ಮಾಡಬೇಕು ಅಂತಂದ್ರೆ ದೇವರಲ್ಲಿರುವಂತ ಹಲವಾರು ಒಂದು ಜ್ಞಾನನ ಯೇಸು ಕ್ರಿಸ್ತರು ಒಂದು ಒಂದು ಕ್ರಿಯಾತ್ಮಕವಾದಂತ ರೀತಿ ತರ್ತಾರೆ. ಹೆಂಗೆ ಉದಾಹರಣೆ ನೋಡಿ, ಈಗ ಜಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಔಟ್ ಆಫ್ ದಿ ಟಾಪ್. ಈಗ ತಂದೆ ದೇವ್ರು ಯೋಚನೆ ಮಾಡ್ತಾರೆ, ಈ ರೀತಿ ನಾನು ಉಂಟು ಮಾಡ್ಬೇಕು, ಈ ರೀತಿ ಭೂಮಂಡಲನ ಉಂಟು ಮಾಡ್ಬೇಕು, ಈ ರೀತಿ ಬಾಹ್ಯಾಕಾಶಗಳನ್ನೆಲ್ಲ ಉಂಟು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಷ್ಟೇನೆ. ವಾಕ್ಯ ಇದೆ, ಇದ್ರ ಪ್ರಕಾರನೇ ಯೇಸು ಕ್ರಿಸ್ತರು ಉಂಟು ಮಾಡಿದ್ರು. ಹಾಗಿರ್ಬೇಕಾದ್ರೆ ನಮ್ಮಲ್ಲೂ ಕೂಡ ಬರೀ ಅನ್ಕೊಳ್ಳೋದಲ್ಲ ರೀ, ಅದನ್ನ ಕರೆಯಕವಾದಂತ ರೀತಿ ತರಬೇಕು. ಈ ರೀತಿ ತಂದು ಮಾಡ್ಬೇಕದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಅನ್ನೋದನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಲಾಸ್ಟ್ ಪ್ಯಾರ ನಾವು ರೀಡ್ ಮಾಡ್ಬಿಡೋಣ. ಲಾಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ಬಿಡಿ. ಅಲ್ಲದೆ ಇವುಗಳು ಕೇವಲ ಉದಾಹರಣೆಯಾಗಿವೆಯಷ್ಟೇ, ಏಕೆಂದರೆ ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಬರುವರು. ಒಳ್ಳೆಯದನ್ನು ಮಾಡಿದವರಿಗೆ, ಅಂದರೆ ಜಯಶಾಲಿಗಳಾದ ದೇವಜನರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಮತ್ತು ಕೆಟ್ಟದ್ದನ್ನು ಮಾಡಿದವರಿಗೆ, ಅಂದರೆ ಭಕ್ತರಿಂದ ಹೊರತಾದ ಮನುಷ್ಯರೆಲ್ಲರಿಗೆ ತೀರ್ಪಾಗಿ ಪುನರುತ್ಥಾನವಾಗುವುದು. ಯೋಹಾನ 5:28-29. ಥ್ಯಾಂಕ್ ಯು ಸಿಸ್ಟರ್. ಇದೆಲ್ಲ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಉದಾಹರಣೆ ಆಗಿದೆ ಅಂತ. ಇಷ್ಟೆಲ್ಲ ನಾವು ಪಾಠಗಳನ್ನ ನಾವು ಇಷ್ಟೆಲ್ಲ ಅಂಶಗಳನ್ನೆಲ್ಲ ನಾವು ನೋಡ್ಬೇಕಾದ್ರೆ ಮುಂದೆ ಬರುವಂತ ದಿನದಲ್ಲಿ ದೇವ್ರು ಇದೇ ರೀತಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಮನುಷ್ಯ ಕುಮಾರ ಧ್ವನಿನ ಕೇಳಿ ಎಲ್ರು ಎದ್ದು ಬರುವಂತ ಒಂದು ಸ್ಥಿತಿ ಬರುತ್ತೆ. ಅಂದ್ರೇನು, ಯಾವಾಗ ದೇವರ ಒಂದು 2ನೇ ಬರುವಿಕೆ ಪ್ರಕಾಶಕರವಾದಂತ ರೀತಿ ನಡ್ಬೇಕಾದ್ರೆ ಪ್ರಿಯರೇ, ಒಳ್ಳೇದನ್ನ ಮಾಡೋರ್ಗೆ ಜೀವಕ್ಕಾಗಿ ಪುನರುತ್ಥಾನ ಅಂದ್ರೇನು, ಒಳ್ಳೇದನ್ನ ಮಾಡಿ ಚಿಕ್ಕ ಹಿಂಡಿಗೆ ಸೇರುವಂತ ಮಕ್ಕಳಿಗೆ ಒಂದು ವಿಶೇಷವಾದಂತ ಒಂದು ಉಡುಗೊರೆಗಳನ್ನ ಸಿಗುತ್ತೆ ಪ್ರಿಯರೇ. ಅದೇ ಏನಾದ್ರೂ ಒಂದು ರೀತಿ ಮಾಡಿರುವಂತವ್ರಿಗೆಲ್ಲ ಏನ್ ಮಾಡ್ತಾರೆ, ತೀರ್ಪಿಗಾಗಿ ಪುನರುತ್ಥಾನ ಅಂದ್ರೆ ಏನು, ಮತ್ತೆ ಈ ಒಂದು ಭೂಲೋಕದಲ್ಲೇ ಪುನರುತ್ಥಾನ ಆಗಿ ಶಿಕ್ಷಿತರು ಹೊಂದಿ, ಶಿಕ್ಷಣನ ಹೊಂದಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸದ್ಭಕ್ತರಾಗಿ ಜೀವಿಸ್ತಾರೆ, ಇಲ್ಲ ಅಂದ್ರೆ ನಾಶಕ್ಕೆ ಒಳಗಾಗ್ತಾರೆ. ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರ ನಾವು ನೆಕ್ಸ್ಟ್ ಕಾಂಟೆಕ್ಸ್ಟ್ ನಾವು ನೋಡುವಂತವರಾಗಿರೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆನ ಸೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇವೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವಗಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಒಂದು ಜೂಮ್ ಮೀಟಿಂಗ್ ಮೂಲಕ ನಾವೆಲ್ಲರೂ ನಿನ್ನ ವಾಕ್ಯಗಳನ್ನು ಕಲಿತುಕೊಳ್ಳುವಂತೆ ನೀನು ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ತಂದೆಯಾದ ದೇವರೇ, ತಂದೆ ನರೇಶ್ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ತಂದೆ ನಿಮ್ಮ ಮಗನ ಸ್ವರೂಪಕ್ಕೆ ಬದಲಾವಣೆ ಆಗ್ಲಿಕ್ಕೆ ಆಗುವಂತೆ ಆತನ ಜೀವಿತದಲ್ಲಿ ನಡೆದಿರುವಂತ ಆತನು ಅನುಸರಿಸುವಂತ ದಾರಿಯನ್ನು ನಮ್ಮೆಲ್ಲರಿಗೂ ಅವರ ಮೂಲಕ ತಿಳಿಯಪಡಿಸಿದ್ದು ನಿನಗೆ ಸ್ತೋತ್ರ ಮಾಡ್ತೇವೆ. ದೇವರೇ, ನರೇಶ್ ಬ್ರದರ್ ಅವರನ್ನು ಅವರ ಕುಟುಂಬವನ್ನು ನನ್ನ ಆಶೀರ್ವದಿಸು, ಬಲಪಡಿಸು.
ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ನಿನ್ನ ವಾಕ್ಯಗಳನ್ನು ಅನೇಕರಿಗೆ ಹೇಳುವಂತೆ ಅವರು ಸಹ ಕಲ್ತುಕೊಂಡು ಇನ್ನೂ ನಿಮ್ಮೊಟ್ಟಿಗೆ ತಂದೆ ನಿಮ್ಮ ಆಶೀರ್ವಾದದಲ್ಲಿ ಬೆಳಿಲಿಕ್ಕೆ ಅವರಿಗೆ ಸಹಾಯ ಮಾಡು. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರು ಎಲ್ಲರಿಗಾಗಿ ಅವರೆಲ್ಲರ ಕುಟುಂಬ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ. ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಹೆಸರಾಗಿ ಕಾಪಾಡಿ ನಡೆಸ್ರಿ. ಮತ್ತು ಈ ಜೂಮ್ ಮೀಟಿಂಗ್ ನಲ್ಲಿ ತಂದೆಯ ದೇವರೇ ನಿನ್ನ ವಾಕ್ಯಗಳನ್ನು ಹಂಚುವಂತ ಪ್ರತಿಯೊಬ್ಬರು ಕೂಡ ಎಲ್ಲ ಬ್ರದರ್ಸ್ ಗಳಿಗಾಗಿ ನಾನು ಪ್ರಾರ್ಥನೆ. ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಬಲಪಡಿಸಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕಲ್ತ್ಕೊಳ್ಳುವಂತೆ ಸಹಾಯ ಮಾಡು. ಹಾಗೆ ಮಾಡಿದ ಸ್ತೋತ್ರ. ಸಂದರ್ಭದಲ್ಲಿ ಮತ್ತೆ ತನಗೆ ರಾತ್ರಿ ಸುಖವಾದ ನಿದ್ರೆ ನಾವು ಕಳೆದು ನಾಳಿನ ಒಂದು ಹೊಸ ದಿನ ನೋಡುವಂತ ಭಾಗ್ಯಕ್ಕೆ ನಮ್ಮೆಲ್ಲರೂ ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಓಡಿಯನು ಆಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಪ್ರಾರ್ಥಿ ಬಿಡು ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ಕಾರ. ದೊಡ್ಡ ಸಿಸ್ಟರ್ ಗುಡ್ ನೈಟ್. ನಮಸ್ತೆ. ಗುಡ್ ನೈಟ್. ಎಲ್ಲರೂ ಬ್ರದರ್ ಸಿಸ್ಟರ್ ಎಲ್ಲರೂ ಗುಡ್ ನೈಟ್. ಬ್ರದರ್ಸ್ ನಮಸ್ತೆ. ಗುಡ್ ನೈಟ್ ರೀ. ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ನಮಸ್ತೆ ರೀ. ನಮಸ್ತೆ. ಶುಭರಾತ್ರಿ.